बोलो भारत माता के HD ದೇವೇಗೌಡ ಸಾಹೇಬ್ರಿಗೆ ಕುಮಾರ್ ಅಣ್ಣಂಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ JDS ಪಕ್ಷಕ್ಕೆ ಬಂಧುಗಳೇ ಇವತ್ತು ಕೆಆರ್ಪೇಟೆ ಮತಕ್ಷೇತ್ರದಲ್ಲಿ ಡಿಜಿಟಲ್ ಮೆಂಬರ್ಶಿಪ್ನ ಚಾಲನೆಗಾಗಿ ನಿಮ್ಮೆಲ್ಲರ ಪ್ರೀತಿಯ ಯುವ ನಾಯಕರು ಖ್ಯಾತ ಚಲನಚಿತ್ರ ನಟರಾದಂಥ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಹಾಗೆ ಮಂಡ್ಯ ಜಿಲ್ಲೆಯ ಅಧ್ಯಕ್ಷರಾದಂಥ ರಮೇಶ್ ರವರೇ, ನಮ್ಮ ಕೆಆರ್ಪೇಟೆ ಮತಕ್ಷೇತ್ರದ ಶಾಸಕರಾದಂಥ ಮಂಜು ಅವರೇ, ನಾಗಮಂಗಲ ಕ್ಷೇತ್ರದ ಮಾಜಿ ಶಾಸಕರ ಸ್ನೇಹಿತರಾದಂಥ ಸುರೇಶ್ ಗೌಡ್ರೆ, ಕ್ಷೇತ್ರದ ಅಧ್ಯಕ್ಷರಾದಂಥ ಜಾನಕಿರಾಮಣ್ಣರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಎಲ್ಲ ವಿಭಾಗದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ, ಮಾಧ್ಯಮದ ಸ್ನೇಹಿತರೆ, ತಾಯಂದಿರೇ, ಹಿರಿಯರೇ, ಏನು ಮಾತಾಡಿದ್ರೆ ಹಾಕ್ಲಿ ಎಲ್ಲ ಮಧ್ಯದಲ್ಲಿ ಬಂದರೆ ಏನು ಮಾತಾಡೋದು. ಇವತ್ತೇನು ಸದಸ್ಯತ್ವ ನೋಂದಣಿಯನ್ನು ಮಾಡಲಿಕ್ಕೆ ಚಾಲನೆಯನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಈಗಾಗಲೇ ಕಾರ್ಯಕ್ರಮವನ್ನು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಇದಕ್ಕೂ ಮೊದಲೇ ನಮ್ಮ ಶಾಸಕರಾದಂಥ ಮಂಜು ಅವರು ಪ್ರಾಸ್ತಾವಿಕವಾಗಿ ಮಾತನಾಡ್ತಾ, ಈ ಕೆಟ್ಟ ಪರಿಸ್ಥಿತಿನಲ್ಲಿ ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಿದ್ದೇನೆ, ಯಾವ ಸಾರ್ವಜನಿಕ ಕೆಲಸವನ್ನು ಕೂಡ ಮಾಡಲಿಕ್ಕೆ ಈ ಸರ್ಕಾರ ನನಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ, ಸಹಕಾರ ಕೊಡ್ತಾ ಇಲ್ಲ. ಈ ಕ್ಷೇತ್ರದಲ್ಲಿ ಹಲವಾರು ಸಾರ್ವಜನಿಕ ಕೆಲಸಗಳಾಗಬೇಕಾಗಿದೆ, ಯಾವುದಕ್ಕೂ ಕೂಡ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ತನ್ನ ಮನದಾಳದ ನೋವುಗಳನ್ನು ಈಗ ನಿಮ್ಮ ಮುಂದೆ ತೋಡ್ಕೊಂಡಿದ್ದಾರೆ. ಬಂಧುಗಳೇ, ನಾನು ಕೂಡ ಸುರೇಶ್ ಗೌಡರು ಕೂಡ ವಿರೋಧ ಪಕ್ಷದಲ್ಲಿದ್ದು ನಮಗೂ ಕೂಡ ಕೆಲವು ಅನುಭವಗಳಾಗಿದ್ದಾವೆ. ಒಬ್ಬ ತಾಲೂಕಿನಲ್ಲಿ ವಿಲೇಜ್ ಅಕೌಂಟೆಂಟ್ರನ್ನ ಬದಲಾವಣೆ ಮಾಡುವಂಥ ಅಧಿಕಾರನೂ ಕೂಡ ನಮಗೆ ಬಿಡೋದಿಲ್ಲ ವಿರೋಧ ಪಕ್ಷದಲ್ಲಿ ಇದ್ದಾಗ ಅಂತಕ್ಕಂಥದ್ದನ್ನ ನಮ್ಮ ಅನುಭವವನ್ನು ನಿಮ್ಮ ಮುಂದೆ ನಾವು ಇವತ್ತು ಹಂಚ್ಕೊಳ್ತಾ ಇದ್ದೇವೆ. ಇವತ್ತು ಅದೇ ರೀತಿ ಮಂಜು ಅವರು ಕೆಟ್ಟ ಪರಿಸ್ಥಿತಿನಲ್ಲಿ ನಾನು ಶಾಸಕನಾಗಿದ್ದೇನೆ ಅಂತೇಳಿ ಭಾಳ ನೋವಿನಿಂದ ಹೇಳಿದ್ರು. ನಿಜ, ಇದಕ್ಕೆಲ್ಲ ನೀವೇನು ಆಶೀರ್ವಾದ ಮಾಡಿದ್ದೀರಿ, ನೀವೇ ಅವ್ರಿಗೆ ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಎಲ್ಲ ರೀತಿ ಸಹಕಾರ ಕೊಡಬೇಕು ಅಂತೇಳಿ ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಲಿಕ್ಕೆ ನಾವಿಲ್ಲೆಲ್ಲ ಬಂದಿದ್ದೇವೆ. ಬಂಧುಗಳೇ, ನಿಮ್ಮ ಆಶೀರ್ವಾದ ಇರಬೇಕು ಅವ್ರ ಮೇಲೆ. ಈಗಾಗಲೇ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ಮನ್ಮೂಲ್ನ ನಿರ್ದೇಶಕರಾಗಿ, ಈಗ ನೀವು ಅವರನ್ನು ಶಾಸಕರನ್ನಾಗಿ ಮಾಡಿದ್ದೀರಿ. ಮುಂದೆನೂ ಕೂಡ ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಹೇಳಿದೆ, ನಿನ್ನೆ ನಾಗಮಂಗಲದಲ್ಲಿ ಮಾತನಾಡುವಾಗ ಹೇಳಿದೆ, ಈ ಜಿಲ್ಲೆನಲ್ಲಿ
ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಕಾನೂನು ನಡೀತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಕಾನೂನು ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇಲ್ಲ. ಯಾವ ಕಾನೂನು ನಡೀತಿದೆ ಈ ಜಿಲ್ಲೆಯಲ್ಲಿ? ಯಾವ ಕಾನೂನು ನಡೀತಿದೆ? ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಮತ್ತು ಸರ್ಕಾರ ನಡೀತಿದೆ ಅಂತಕ್ಕಂಥದ್ದನ್ನ ಇವತ್ತು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏನು ಅನ್ಯಾಯ ಮಾಡ್ತಾ ಇದ್ದಾರೆ? ಯಾವುದೇ JDS ಕಾರ್ಯಕರ್ತ ಅವನು ತಪ್ಪು ಮಾಡದೇ ಇದ್ರು ಕೂಡ ಅವನ ಮೇಲೆ ಇವತ್ತು ಕೇಸ್ ಹಾಕಿಸ್ತಕ್ಕಂಥ, ಕೋರ್ಟ್ಗೆ ಅಲಿಸ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಏನು ನಡೀತು? ಕತ್ತರಘಟ್ಟ ಗ್ರಾಮದ ನಿಮ್ಗೆ ನೆನಪು ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ. ನನ್ನ ದಲಿತ ಸಮಾಜದ ಒಬ್ಬ ಯುವಕನನ್ನ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಇವತ್ತು ಏನು ಮಾಡ್ದ ಅಂತಕ್ಕಂಥದ್ದನ್ನ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಆತ ನಿಜವಾದ ಕಾಂಗ್ರೆಸ್ ಕಾರ್ಯಕರ್ತ ಅಂತಕ್ಕಂಥದ್ದು ಇಡೀ ಜಿಲ್ಲೆ ಗೊತ್ತಿದೆ, ಕೇರ್ಪೇಟೆ ತಾಲೂಕಿಗೆ ಗೊತ್ತಿದೆ. ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಏನೇನೆಲ್ಲ ಕುತಂತ್ರವನ್ನ ಮಾಡಿದ್ದಾರೆ ಈ ಕಾಂಗ್ರೆಸ್ ಮತ್ತು ಜಿಲ್ಲಾಡಳಿತ ಇವತ್ತು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನೀವು ಅವ್ರಿಗೆ ತೊಂದರೆ ಕೊಟ್ಟಿರ್ಬೋದು, ಆದ್ರೆ ಮುಂದಿನ ದಿನ ಹೀಗೆ ಇರೋದಿಲ್ಲ. ಕಾಲಚಕ್ರ ತಿರುಗ್ತಾ ಇರ್ತದೆ. ಇವತ್ತು ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇದ್ದೇವೆ, ಇವತ್ತೇನು ಕುಮಾರಣ್ಣ ಮುಂದೆ ಮತ್ತೊಂದ್ಸರಿ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಈ ರಾಜ್ಯದಲ್ಲಿ. ನನ್ನ ಕಾರ್ಯಕರ್ತರನ್ನ ರಕ್ಷಣೆ ಮಾಡ್ಕೊಳ್ಳಕ್ಕೆ ನಾವು ಯಾರ ಕಾಲು ಕೈ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ನಮ್ಗೆ ಶಕ್ತಿ ಇದೆ, ಗುಂಪಿದೆ, ಧೈರ್ಯ ಇದೆ. JDS ಕಾರ್ಯಕರ್ತರಿಗೆ ನಮ್ಮನ್ನ ನಾವೇ ರಕ್ಷಣೆ ಮಾಡ್ಕೊಳ್ಳೋ ಶಕ್ತಿಯನ್ನು ನಮ್ಮ ದೇವೇಗೌಡ ಸಾಹೇಬರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಈ ವೇದಿಕೆ ಮೇಲೆ ನಾನು ಧೈರ್ಯವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದೇವೇಗೌಡಜಿಯವರು ಈ ಕೇರ್ಪೇಟೆ ತಾಲೂಕಿಗೆ ಮಾಡಿರ್ತಕ್ಕಂಥ ನೀರಾವರಿಯನ್ನ ಈ ಜನ್ಮ ಇರೋವರೆಗೂ, ಸೂರ್ಯ ಚಂದ್ರ ಇರೋವರೆಗೂ ನೀವು ಯಾರು ಕೂಡ ಮರೆಯೋದಿಲ್ಲ ಅಂತಕ್ಕಂಥದ್ದನ್ನ ನಾನು ಬಹಳ ಅಂತರಾಳವಾಗಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ. ನನ್ನ ಹೇಳ್ದೆ, ನಾನು ಮಳವಳ್ಳಿನಲ್ಲಿ ಅಶ್ವಮೇಧ ಕುದುರೆಯನ್ನ ಬಿಟ್ಟಿದ್ದೀವಿ. ತಾಕತ್ತಿದ್ದವ್ರು ಯಾರಾದ್ರೂ ಕಟ್ಟಾಕ್ರಿ ಅಂತ ಹೇಳಿದ್ದೀನಿ ನಾನು. ಯಾರು ಅಶ್ವಮೇಧ ಕುದುರೆ? ಯಾರು ಅಶ್ವಮೇಧ ಕುದುರೆ? ನಿಖಿಲ್ ಕುಮಾರಸ್ವಾಮಿ ಅವರ ಅಶ್ವಮೇಧ ಕುದುರೆ. JDS ಇಂದ ಅಶ್ವಮೇಧ ಕುದುರೆಯನ್ನ ಬಿಟ್ಟಿದ್ದೀವಿ. ಕಾಂಗ್ರೆಸ್ನವ್ರಿಗೆ ತಾಕತ್ತಿದ್ರೆ ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಕಟ್ಟಾಕಿ ನೋಡೋಣ ಅಂತಕ್ಕಂಥ ಮಾತನ್ನ ನಾನು ಇವತ್ತು ಹೇಳಿದ್ದೇನೆ ಬಂಧುಗಳೇ. ನಾನು ಒಂದು ವಿಚಾರ ಹೇಳಲಿಕ್ಕೆ ಬಯಸ್ತೇನೆ. ನಾನು ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ನಾವು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಮ್ಮ ಕ್ಷೇತ್ರಗಳಲ್ಲಿ ನಾವು ಮಾಡಿದ್ದೇವೆ. ಇವತ್ತು ನಾವು ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ನನ್ನ ಜನ, ಕೇರ್ಪೇಟೆಯ ಜನ, ಮಂಡ್ಯ ಜಿಲ್ಲೆಯ ಜನ ನಿಮ್ಮ ಸಹಕಾರದಿಂದ ನಾವು ರೂಲಿಂಗ್ ಪಾರ್ಟಿಲಿರಲಿ, ವಿರೋಧ ಪಕ್ಷದಲ್ಲಿರಲಿ ನಾವು ಹೋರಾಟ ಮಾಡಿ ಇವತ್ತು ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡಿದ್ದೇವೆ. ಮಂಡ್ಯ ಜಿಲ್ಲೆಯ ಮೈಸೂಗರ್ ಫ್ಯಾಕ್ಟರಿ ನಿಲ್ಲಿಸಿದ್ರು, ಹೋರಾಟ ಮಾಡಿದ್ವಿ, ಪ್ರಾರಂಭ ಮಾಡಿಸಿದ್ವಿ. ಮಂಡ್ಯಕ್ಕೆ ಕುಮಾರಣ್ಣ ಮೆಡಿಕಲ್ ಕಾಲೇಜ್ ತಂದುಕೊಟ್ರು. ಇವತ್ತು ನಮ್ಮ ಜಿಲ್ಲೆಗೆ ಕೀರ್ತಿ ತಂದುಕೊಟ್ರು. ಇವತ್ತು ಕುಮಾರಣ್ಣ 2 ಬಾರಿ ಮುಖ್ಯಮಂತ್ರಿ ಆಗಿ ಮೊದಲನೇ ಸಾರಿ 2,500 ಕೋಟಿ, ಎರಡನೇ ಬಾರಿ 25,000 ಕೋಟಿ ರೈತರ ಸಾಲವನ್ನು ಮನ್ನಾ ಮಾಡಿದ್ರು. ಇದರಲ್ಲಿ ಕೇವಲ JDS ಪಕ್ಷದ ಮುಖಂಡರಿಗಲ್ಲ, ರೈತರಿಗಲ್ಲ, ಇವತ್ತು ಮಾಡಿರ್ತಕ್ಕಂಥದ್ದು ಎಲ್ಲ ಪಕ್ಷದಲ್ಲೂ ಇರ್ತಕ್ಕಂಥ ರೈತರಿಗೆ ಸಾಲವನ್ನು ಮಾಡಿದ್ದಾರೆ ಅಂತ, ಮನ್ನಾ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು 3 ಬಾರಿ ಸೋತಿರ್ಬೋದು, 3 ಬಾರಿ ಸೋತಿರ್ಬೋದು. ಅದ ಇಷ್ಟೊಂದು ಜನಸ್ತೋಮ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ ಅಂತ ಸೇರಿದಿರಲ್ಲ. ಚುನಾವಣೆ ಸೋತಿರೋದು ಮುಖ್ಯನಾ, ನಿಮ್ಮ ಪ್ರೀತಿ ಮುಖ್ಯನಾ ಅಂತಕ್ಕಂಥದ್ದನ್ನ ಇವತ್ತು ನೀವು ತೋರಿಸ್ಕೊಟ್ಟಿದ್ದೀರಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ.
ಧೈರ್ಯ ತುಂಬಿದಿರಿ. ಇವತ್ತು ನೀವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಕೇರ್ಪೇಟೆಯಲ್ಲಿ ಮಂಡ್ಯ ಜಿಲ್ಲೆಯಾದ್ಯಂತ ಎಲ್ಲರೂ ಕೂಡ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಈ JDS ಅನ್ನ ಕಟ್ತಕ್ಕಂಥ ಜವಾಬ್ದಾರಿಯನ್ನ ನಿಖಿಲ್ ಕುಮಾರಸ್ವಾಮಿ ಹೆಗಲಿಗೆ ಈ ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ. ಸನ್ಮಾನ್ಯ ದೇವೇಗೌಡಜಿಯವರು ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಅವ್ರ ಜೊತೆ ಇರಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ. ಆದ್ದರಿಂದ ನೀವೆಲ್ಲರೂ ಕೂಡ ಡಿಜಿಟಲ್ ಮೆಂಬರ್ಶಿಪ್ನ ಹೆಚ್ಚು ಮಾಡಬೇಕು ಈ ಕೇರ್ಪೇಟೆನಲ್ಲಿ. ಮುಂದಿನ ದಿನಗಳಲ್ಲೂ ಕೂಡ ಇವತ್ತು ಮಂಜು ಅವರಿಗೆ ಶಕ್ತಿ ತುಂಬಬೇಕು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ನಾನು ನನ್ನ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ನಾನೊಂದು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಈ ತಾಲೂಕಿನಲ್ಲಿ ಏನೇ ವ್ಯತ್ಯಾಸ ಆಗಿರ್ಬೋದು, ನಮ್ಮ ಪಕ್ಷದಲ್ಲಿ ಏನೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರ್ಬೋದು, ದಯಮಾಡಿ ಅದನ್ನೆಲ್ಲ ಮರ್ತು ನಮಗೆ ನೀರನ್ನು ಕೊಟ್ಟಿರ್ತಕ್ಕಂಥ, ನಮಗೆ ಎಲ್ಲ ರೀತಿ ಸಹಕಾರವನ್ನು ಮಾಡಿರ್ತಕ್ಕಂಥ HD ದೇವೇಗೌಡ ಸಾಹೇಬರ ಕೈಯನ್ನು ನಾವೆಲ್ಲರೂ ಕೂಡ ಬಲಪಡಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀಲಿ ನಿಮ್ಮ ಆಶೀರ್ವಾದದಿಂದ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಬಂಧುಗಳೇ, ಎಲ್ಲೋ ಒಂದು ಕಡೆ ನಮ್ಮ ಕಾರ್ಯಕರ್ತರಿಗೆ ಅತಿಯಾದ ಅಭಿಮಾನ ಇರ್ತಕ್ಕಂಥದ್ದು ಸ್ವಾಗತ. ಆದರೂ ಸಹ ಸಭಾ ಮರ್ಯಾದೆಯನ್ನು ಕಾಪಾಡ್ತಕ್ಕಂಥದ್ದು ಅಷ್ಟೇ ತಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರ್ತದೆ. ನಾವೆಲ್ಲ ಲೀಡರ್ಗಳು ಬರ್ತೀವಿ, ನೀವು ಗೌರವ ಕೊಡಬೇಕು ಅಂತೇಳಿ ಬೆಂಗಳೂರಿನಿಂದ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹಾರಗಳನ್ನ ತಂದಿರ್ತೀರಿ, ಶಾಲ್ ತಂದಿರ್ತೀರಿ, ಹಾಕಬೇಕು ಅಂತ ಇದ್ದೀರಿ. ಅದು ತಪ್ಪು ಅಂತ ಹೇಳೋದಿಲ್ಲ. ಆದರೆ ನೀವು ಹಾಕ್ತಕ್ಕಂಥ 6 ಶಾಲೆಗಳು ಕೇವಲ 1 ನಿಮಿಷದಿಂದ 2 ಸೆಕೆಂಡು ಇರೋದಿಲ್ಲ ನಮ್ಮ ಮೈ ಮೇಲೆ. ಅದೇ ದುಡ್ಡನ್ನು ಪಕ್ಷ ಕಟ್ಟೋಕ್ಕೋಸ್ಕರ ಸ್ವಲ್ಪ ಸಹಕಾರ ಕೊಡಿ. ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹಳ್ಳಿಗಳು ಕೂತ್ಕೊಂಡು ಕಾಪಿ ಟೀ ಕುಡಿಸಿ, ಅದು ನಮಗೆ ಸಂತೋಷ. ಅಧಿಕಾರಕ್ಕೆ ಬಂದ ಮೇಲೆ ಏನು ಬೇಕಾದ್ರೂ ಆಡೋಣ. ಅಧಿಕಾರಕ್ಕಿಂತ ಮುಂಚೆ ಬಹುತೇಕ ಇಲ್ಲೊಂದು ದಪ್ಪ ಹಾರ ತಂದರೆ ಅದು 30,000 40,000 ಆಯ್ತದೆ. ನೀವು ಸರಿಯಾಗಿ ಮನಸ್ಸು ಮಾಡಿದ್ರೆ ಒಂದು ಪಂಚಾಯತಿನಲ್ಲಿ 1 ತಿಂಗಳು ಕಾಪಿ ಟೀ ಕುಡಿಸ್ಬೋದು ನಮ್ಮ ಕಾರ್ಯಕರ್ತರಿಗೆ. ಆದರೂ ಅಭಿಮಾನ ಅದು ತಪ್ಪು ಅಂತಕ್ಕಂಥದ್ದು ನನ್ನ ಭಾವನೆ ಅಲ್ಲ. ರಾಷ್ಟ್ರೀಯ ಅಧ್ಯಕ್ಷರ ಆದೇಶದ ಮೇರೆಗೆ ಇವತ್ತು ಏನು ನಮ್ಮ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು ಡಿಜಿಟಲ್ ಸದಸ್ಯತ್ವ ಅಭಿಯಾನವನ್ನು ನೀಡ್ತಾ ಇರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ ಜಾತ್ಯತೀತ ಜನತಾದಳದ ಯುವ ಘಟಕದ ಅಧ್ಯಕ್ಷರು, ಮುಂದಿನ ನಮ್ಮ ಪಕ್ಷದ ಭವಿಷ್ಯವಾದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ಆತ್ಮೀಯ ಸ್ನೇಹಿತರು, ಈ ಕ್ಷೇತ್ರದ ಶಾಸಕರು ಮಿತ್ರರು ಆದಂಥ HD ಮಂಜೂರ್ ಅವರೇ, ಮತ್ತೊಬ್ಬ ಆತ್ಮೀಯ ಸ್ನೇಹಿತರು ನಮ್ಮ ಹಿತೈಷಿಗಳು ಆದಂಥ ಮಳವಳ್ಳಿ ಕ್ಷೇತ್ರದ ಮಾಜಿ ಶಾಸಕ ಅಂದಾನಿಯವರೇ, ಆತ್ಮೀಯ ಸ್ನೇಹಿತರಾದಂಥ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದಂಥ ರಮೇಶ್ ಅವರೇ, ವೇದಿಕೆ ಮೇಲೆ ಹಲವಾರು ಗಣ್ಯರು ಕೂತಿದ್ದಾರೆ. ನಮ್ಮ ಮೈಸೂರಿಂದ ಮಾಜಿ ಮೇಯರ್ ಬಂದಿದ್ದಾರೆ. ನಮ್ಮ ಮೋಹನ್ ಒಂದು ದೊಡ್ಡ ಸ್ಟೋರಿ ಹೇಳಬೇಕು. ಇವರು ಬಹಳ ಹುಟ್ಟದಿಂದ ಜಾತ್ಯತೀತ ಜನತಾದಳ 2004ರಲ್ಲಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರ ಜನತಾದಳ ಕಾಂಗ್ರೆಸ್ ಮಾಡಿತ್ತು. ನಾಗಮಂಗಲ ಕ್ಷೇತ್ರದಲ್ಲಿ ಯಾರೂ ಇರಲ್ಲ, ನಾನು ಸುಮಾರು ಓಡಾಡ್ತಾ ಇದ್ದೆ. ಆಗ ಇವರು ಒಂದು ದಿವಸ ಇವರೊಂದಷ್ಟು ಸ್ನೇಹಿತರು ನನ್ನ ಕೊಪ್ಪ ಕರ್ಕೋದ್ರು, ಶೃಂಗೇರಿತವ ಕೊಪ್ಪ ಕರ್ಕೊಂಡೋಗಿ ಅಲ್ಲೊಬ್ರು ಜೋಯಿಸಿರ್ತವ ನನ್ನ ಕುಂಡಿಸಿದ್ರು. ಆ ಜೋಯಿಸರು ನಮ್ಮ ಜವರೇಗೌಡರು, ಈ ಮೋಹನು, ನಮ್ಮ ನಾರಾಯಣಮೂರ್ತಿಯವರು. ಜೋಯಿಸರು 3 ಜನ ನೀವು ಆಚೆಗೋಗಿ ಅವನೊಬ್ಬನ ಒಳಗೆ ಬಿಡಿ ಅಂದರು.
ನಾನು ಕೇಳ್ದೇಲಿ ಅವರು ನಿನ್ನ ಶಾಸ್ತ್ರ ಕೇಳ್ಕೊಕ್ ಬಂದವ್ರೆ ವಿರೋಧ ಪಾರ್ಟಿಯವರು, ನಿನ್ನ ಶಾಸ್ತ್ರ ನಿನ್ನ ಮಾತ್ರ ಹೇಳ್ತೀನಿ, ನೀನು ನಿಂತ್ಕೊಂಡು ನೆಕ್ಸ್ಟ್ ಚುನಾವಣೆಗೆ ನೀನು ಗೆಲ್ತೀಯ ಹೋಗು ಅಂತ ಹೇಳಿ ಕಳಿಸಿದ್ರು. ನಾನು ಇವ್ರು ಕರ್ಕೊಂಡು ಹೇಳಿಸ್ಕೆ ಏನೋ ಒಂದು ಧೈರ್ಯ ಬತ್ತು. 500 ಬೇರೆ ಹೇಳ್ಬಿಟ್ರು. ಅದು ನಮ್ಮ ವಿರೋಧಿಗೆ ಪಕ್ಕ ಗುರುಗಳವರು, ಅಲ್ಲೆಲ್ಲ ಪೂಜೆ ಪುರಸ್ಕಾರ ಮಾಡಿಸ್ತಿದ್ದಂಥವ್ರು. ನನಗೇನೂ ಗೊತ್ತಿಲ್ಲ, ನನಗೆ ಹೇಳ್ಬಿಟ್ರಲ್ಲ ಅಂತ ನನಗೊಂಥರ ಧೈರ್ಯ ಬತ್ತು. ಆ ಧೈರ್ಯದ ಮೇಲೆ ನಿಂತ್ಬಿಟ್ಟು ನಾನು ಗೆದ್ದುಬಿಟ್ಟೆ. ನಾನು ಶಾಸಕವಾಗಲಿಕ್ಕೆ ಮೂಲ ಕಾರಣ ನನಗೆ ಬೇರೆ ಗೊತ್ತಿಲ್ಲ. ಒಂದೇ ಸಾವಿರ ಅಣ್ಣನ ಮುಂದೆ ಹೇಳ್ಬಿಟ್ಟೆ ವಿಷಯನ. ಅವ್ರಿಗೆ ಏನು ಜಗಳ ಆಯಿತೋ ನನಗೆ ಗೊತ್ತಿಲ್ಲ ಅಂತ ನನ್ನ ಸ್ನೇಹಿತರಾದಂಥ ಮೋಹನ್ ಅವರೇ, ವೇದಿಕೆಯನ್ನು ಬಿಡ್ತಕ್ಕಂಥ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳೇ, ಜನತಾದಳದ ಅಧ್ಯಕ್ಷರುಗಳೇ, ಮಾಜಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಯ ಸದಸ್ಯರುಗಳೇ, ಗ್ರಾಮ ಪಂಚಾಯತಿ ಸದಸ್ಯರುಗಳೇ, ಜಾತ್ಯತೀತ ಜನತಾದಳದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಬಹಳ ಸಂತೋಷ ಆಯಿತು. ಬಹುತೇಕ ಈ ಜಿಲ್ಲೆನಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನತೆಯನ್ನು ಸೇರಿಸಿ ಇವತ್ತು ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಿ. ಇದಕ್ಕೆ ಒಂದು ಬೆಲೆ ಬೇಕಲ್ಲ. ಈ ತಕ್ಷಣದಿಂದ ನಿಮ್ಮ ಮೊಬೈಲ್ ಆಚೆ ತೆಗಿಬೇಕು. ತೆಗೆದು ಅವ್ರು ಹೇಳಿರ್ತಕ್ಕಂಥ ನಂಬರ್ಗೆ ಮಿಸ್ ಕಾಲ್ ಕೊಡಿ. ನೀವು ಮಾಡಿದರೆ ಪಕ್ಕದಲ್ಲಿ ಕೂತಿರ್ತಾರೆ, ಅವ್ರದ್ದು ಇಸ್ಕೊಂಡು ಅವ್ರ ಮೊಬೈಲಿಂದ ಮಿಸ್ ಕಾಲ್ ಕೊಟ್ಟು ಅವ್ರಿಗೆ ಮೆಂಬರ್ಶಿಪ್ ಮಾಡ್ತಕ್ಕಂಥ ಕೆಲಸ ಮಾಡಿ. ನಿಜ, ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮೆಂಬರ್ಶಿಪ್ ಆಗ್ತಾ ಇದೆ. ಅದರಲ್ಲಿ ಈಗ ಸದ್ಯಕ್ಕೆ ನಮ್ಮದು ನಂಬರ್ 1 ಇದೆ. KR ನಂಬರ್ 1 ಆಗಬೇಕಲ್ವಾ? ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನು ಅಗಾಧವಾಗಿರ್ತಕ್ಕಂಥದ್ದು KR. ನಾನು ಕಳೆದ ಬೈ ಎಲೆಕ್ಷನ್ನಲ್ಲಿ ಈ ಒಂದೆರಡು ಹೋಬಳಿನಲ್ಲಿ ಓಡಾಡ್ತಾ ಇದೆ, ಕಿಕ್ಕೇರಿ ಮತ್ತು ನಮ್ಮ ಸಂತೆಬಾಚಳ್ಳಿ ಹೋಬಳಿ ಪಕ್ಕದ್ದು ಅಂತ. ಆಗ ಪ್ರತಿ ಗ್ರಾಮಕ್ಕೆ ಹೋದರೂ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಕೊಂಡಾಡ್ತಾ ಇರ್ತಕ್ಕಂಥ ನಾವು ನೋಡಿದ್ದೀವಿ. ಎಲ್ಲ ಕ್ಷೇತ್ರದಲ್ಲೂ, ಅದು ನೀರಾವರಿ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿದ್ದು. ಅದಕ್ಕೋಸ್ಕರ ಇವತ್ತು ಸಹ ಜನಸಾಮಾನ್ಯರಲ್ಲಿ ದೇವೇಗೌಡರು ಅಳಿಸಲಾಗದಂಥ ಅವರ ಹೆಸರು ನಿಮ್ಮ ಮನಸ್ಸಿನಲ್ಲಿದೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಇವತ್ತು ನೀವೆಲ್ಲ ಸೇರಿ ನಮ್ಮ ಪಕ್ಷಕ್ಕೆ ಶಕ್ತಿಯನ್ನು ಕೊಟ್ಟು ಸನ್ಮಾನ ಕುಮಾರಸ್ವಾಮಿ ಅವ್ರನ್ನ ಇವತ್ತು ಕೇಂದ್ರ ಮಂತ್ರಿಗಳನ್ನಾಗಿ ಮಾಡಿದ್ದೀರಿ. ಅವರು ಕೇಂದ್ರ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮ್ಮ ಜಿಲ್ಲೆಗೆ ಬೃಹತ್ಕಾರವಾಗಿ ಏನಾದರೂ ಒಂದು ಕೆಲಸವನ್ನು ಮಾಡಬೇಕು, ಶಾಶ್ವತವಾದ ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಉತ್ಸಾಹ ಅವರಲ್ಲಿದ್ದರೂ ಸಹ ಈ ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥದ್ದು ನೀವೆಲ್ಲ ಮನಸ್ಸು ಕಾಣಬೇಕು. ಆಗಲೇ ಅಂದಾನಿಯವರು ಹೇಳ್ತಾ ಇದ್ರು, ವಿರೋಧ ಪಕ್ಷದಲ್ಲಿ ಏನಾದರೂ ನಿಮಗೆ ಶಾಸಕರು ಬೇಕು ಅಂದರೆ ಇಲ್ಲಿ ಸ್ಥಳೀಯ ಕಾರ್ಯಕರ್ತರನ್ನ ಅವ್ರ ಮೇಲೆ ಕೇಸ್ ಆಗ್ದಂಗೆ, ಅವರ ಜಮೀನುಗಳನ್ನ ಯಾರು ಹೊಡ್ಕೊಳ್ದಂಗೆ, ಅವರು ತೊಂದರೆ ಕೊಡ್ತಾ ನೋಡ್ಕೊಳ್ಳೋಕೆ ಮಾತ್ರ ಸಾಧ್ಯ ಆಗ್ತದೆ ಹೊರತು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ, ಅಧಿಕಾರಿಗಳನ್ನ ಕಂಟ್ರೋಲ್ ತಗೊಳ್ಳಿಕ್ಕೆ ಬಹಳ 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 ಕಷ್ಟ ಆಗ್ತದೆ. ನಾನು 2 ಬಾರಿ ಗೆದ್ದರೂ ಸಹ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ನಾವು ಯಾವತ್ತೂ ಆಡಳಿತ ಪಕ್ಷದ ರುಚಿನೇ ನೋಡಲಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, ಆ ಸಂದರ್ಭದಲ್ಲಿ ನಮ್ಗೆ 11 ತಿಂಗಳು ನೀತಿ ಸಂಹಿತೆ ಜಾರಿ ಬಂತು, ನಾವೇನು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕಾಗಲಿಲ್ಲ. ಇವತ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ಬಹಳ ಜನ ಇದ್ದಾರೆ. ಕುಮಾರಸ್ವಾಮಿ ಅವರು ಏನಾದರೂ ಹೇಳ್ಬಿಟ್ರೆ ಸಾಕು, ಅದಕ್ಕಾಗಲೇ ಕಾಯ್ಕೊಂಡು ಕೂತಿರ್ತಾರೆ. ಸಿದ್ದರಾಮಯ್ಯನವರ ಮೆಸ್ಸಿಗೆ ನಾನು ಕೌಂಟ್ರ್ ಕೊಡಬೇಕು, ನಾನು ಕೌಂಟ್ರು. ಆದರೂ ಅವರು ಹೃದಯದಲ್ಲಿ ಕುಮಾರಣ್ಣ ಇದ್ದಾರೆ. ಕಾಂಗ್ರೆಸ್ ಮಂತ್ರಿಗಳು, ಕಾಂಗ್ರೆಸ್ ಶಾಸಕರ ಹೃದಯದಲ್ಲಿ ಯಾರಾದರೂ ಮುಖ್ಯಮಂತ್ರಿ ಆದರೆ ಕುಮಾರಣ್ಣ ಆಗಬೇಕು ಅಂತಾರೆ. ಈ ಸತ್ಯವನ್ನು ನಮ್ಮ ಕೃಷ್ಣ ಬೈರೇಗೌಡರು ಒಂದ್ಸರಿ ಒಪ್ಕೊಬಿಟ್ರು. ಓಪನ್ ಅಯ್ಯೋ ನನಗೆಲ್ಲಪ್ಪ ಈ ಸಿದ್ದರಾಮಯ್ಯ ಏನು ಮಾಡ್ತಾರೋ ತಪ್ಪಾಯ್ತು ಅಳಿಸಿ ಅಂದರು. ಆದರೆ ಹೃದಯದಲ್ಲಿ ಇರ್ತಕ್ಕಂಥದ್ದನ್ನ ಯಾರು ಉಳಿಸೋಕ್ಕಾಗಿಲ್ಲ. ಅವ್ರ ಹೃದಯದಲ್ಲಿ ಕುಮಾರಣ್ಣ ಕೂತಿದ್ದಾರೆ. ನೀವು ಯೋಚನೆ ಮಾಡಿ, ಈ ರಾಜ್ಯಕ್ಕೆ ಯಾವುದೇ ಆದ ಕಷ್ಟ ಬಂದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮೊದಲು ಹೊಡೋಗ್ತಕ್ಕಂಥವ್ರು ಎಚ್ ಡಿ ದೇವೇಗೌಡರು ಅಂತಕ್ಕಂಥದ್ದು ನೀವು ಮರಿಬೇಡಿ. ಇವತ್ತು ದೇವೇಗೌಡರು ಇಲ್ಲ ಅಂದಿದ್ರೆ ನಮಗೆ ಬಾಕಿ ಉಳಿಕಿನ ನೀರನ್ನ ನಮಗೆ ಕೊಡದೇ ಇದೆ. ಅದು ಕೇರ್ಪೇಟೆ ನಾಗಮಳಿಗೆ ನೀರು ಬತ್ತಿತ್ತಾ? ಉಳಿಕೆ ಯೋಜನೆಗಳು ಪರಿಪೂರ್ಣವಾಗ್ತಿದ್ವಾ? ನಿಮ್ಮ ಸಹಕಾರದಿಂದ ಗುಡವಸಳಿಂದ ಇವತ್ತು ನಮ್ಮ ಈ ಭಾಗದಲ್ಲೆಲ್ಲ ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸ ಅರ್ಧಂಬರ್ಧಾಗಿದ್ರು, ಇವತ್ತೆಲ್ಲ ನಾಳೆ ಆಗ್ತದೆ. ಇವತ್ತು ನೋಡಿ, ಕೊಬ್ಬರಿ ಬೆಳೆ ಯಾರು ಬೆಂಬಲ ಬೆಲೆಯನ್ನು ಕೊಡಿಸ್ತವರು? ಯಾಕೆ ರಾಜ್ಯ ಸರ್ಕಾರ ಒಂದು ಪತ್ತ ಬರಲಿಲ್ಲ ಬೆಂಬಲ ಬೆಲೆ ಹೆಚ್ಚಿ ಅಂತ? ಕುಮಾರಸ್ವಾಮಿ ಹೋಗಿ ಬೆಂಬಲ ಬೆಲೆನ ಹೆಚ್ಚಿಗೆ ಮಾಡಿಸ್ಕೊಂಬಂದಂಥದ್ದು. ಮಾವಿನ ಬೆಲೆ ಹೆಚ್ಚಬೇಕು ಅಂದಾಗ ಯಾರೋದ್ರು? ಕುಮಾರಸ್ವಾಮಿ ಹೋಗಿದ್ದು. ತಂಬಾಕು ಬೆಳೆಗಾರರಿಗೆ ಯಾರೋದ್ರು? ಕುಮಾರಸ್ವಾಮಿ ಹೋದ್ರು. ಇವತ್ತು ರಾಜ್ಯ ಸರ್ಕಾರಕ್ಕೆ ಏನಾದರೂ ಆಗಬೇಕು ಅಂದರೆ ಇವ್ರು ಹೋಗಿ ಕೂತ್ಕೊಂಡು ಮಾತುಕತೆ ಮಾಡಿ ಅವರ ವಿಶ್ವಾಸ ತಗೋಬೇಕು. ಅದು ಬಿಟ್ಟು ಕುಮಾರಸ್ವಾಮಿ ಅವ್ರಿಗೆ ಒಳ್ಳೆ ಹೆಸರು ಬರ್ತದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಬೈದ್ರೆ ನಾನು ದೊಡ್ಡ ಮನುಷ್ಯ ಆಯ್ತೀನಿ ಅಂತ ನಮ್ಮ ಜಿಲ್ಲಾ ಮಂತ್ರಿ ಒಬ್ಬ ಏನು ಕೆಲಸ ಇಲ್ಲ. ಕುಮಾರಸ್ವಾಮಿ ಏನು ಮಾಡ್ತಾರೆ?
ನೀನೇನಪ್ಪ ಮಾಡಿದೀಯಾ ಅಂತಕ್ಕಂಥ ನೋಡ್ಬೇಕು. ಯಾಕೋ ಕಣ್ಣು ಯಾವುದೋ ಕಣ್ಣು ಕೇರ್ಪೇಟೆ ಮೇಲೆ ಬಿದ್ದಿರಂಗೈತೆ, ಸ್ವಲ್ಪ ಹುಷಾರು ನೋಡ್ಕೊಳ್ಳಿ. ಅದೆಲ್ಲ ಒಳ್ಳೆ ಕಣ್ಣುಗಳಲ್ಲ, ಹೃದಯ ಇಲ್ದೋ ಒಳ್ಳೆ ಹೃದಯನೂ ಇಲ್ಲ, ಒಳ್ಳೆ ಕಣ್ಣು ಇಲ್ಲ. ಹುಷಾರಾಗಿರಿ ಅಂತಕ್ಕಂಥದ್ದನ್ನ ನಾನು ನಿಮಗೆ ಬಹಳ ಸೂಚ್ಯವಾಗ್ತೀನಿ. ಮಂಜಣ್ಣ ಬೇರೆ ಹಿಂದಿಂದ ಓಡಾಡ್ತಿರ್ತಾನೆ, ಹುಷಾರ್ ಕಣ ಬರ ಅಂತ ಹೇಳಿದ್ದೀನಿ ಆಗಲೇ. ಈಗ ಯಾಕೆ ನಾವು ನೋಡಿದ್ದೀವಿ, ಇತಿಹಾಸ ತೋರ್ತದೆ. ಯಾರ ಮನೆ ಊಟ ಮಾಡಿದ್ರೆ ಆ ಮನೆ ಕನ್ನ ಹಾಕ್ತಂತ ಸಂದರ್ಭದಲ್ಲಿ ಅವರ ಇತಿಹಾಸ ಏನು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಾಗ್ಬಿಡ್ತದೆ. ತಾವು ಅರ್ಥ ಮಾಡ್ಕೊಳ್ತಿದ್ದೀರ ಅಂತ ನಾನು ಭಾವಿಸ್ತೇನೆ. ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿ ಹೋಗಬೇಕು ಅಂತ 44% ಸರ್ವೆನಲ್ಲಿ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು. ಹಾಲಿ ಮುಖ್ಯಮಂತ್ರಿಗಳಿಗೆ 24% ಕೊಟ್ಟಿದ್ದಾರೆ ಕರ್ನಾಟಕ ಜನತೆ. ಇನ್ನು ಬೇರೆಲ್ಲ ಬಿಡಿ, ಸಿಂಗಲ್ ಡಿಜಿಟಲ್ ಇದ್ದಾರೆ. ಆದರೆ ಅವರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ನಾವೇನು ಮಾಡಬೇಕು? ನಮ್ಮಲ್ಲಿರ್ತಕ್ಕಂಥ ಎಲ್ಲ ರೀತಿಯ ವೈಮನಸ್ಸನ್ನು ಬಿಡಬೇಕಾಗ್ತದೆ. ಆಗಲಿ ಬಿಡ್ಲಿ ಎಲ್ಲರೂ ನಾವು ಒಪ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ನಾವು ಏನೇ ಭಿನ್ನಾಭಿಪ್ರಾಯ ಇದ್ರೂ 4 ಗೋಡೆ ಮಧ್ಯೆ ಕೂತ್ಕೊಂಡು ಸರಿ ಮಾಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ಕೋಬೇಕಾಗ್ತದೆ. ಅದನ್ನು ಬಿಟ್ಟು ಚುನಾವಣೆ ಸಂದರ್ಭದಲ್ಲಿ ಅದನ್ನು ತೀರಿಸಿದ್ರೆ, ಅದನ್ನೇನಾದರೂ ಆ ಅಭ್ಯರ್ಥಿ ಮೇಲೆ ತೀರಿಸಿದ್ರೆ ಅದು ದ್ರೋಹ ಮಾಡಿದ್ದು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅಂತಕ್ಕಂಥದ್ದು ಯಾವ ಲೀಡರ್ಗಳು ಮರಿಬೇಡಿ. ಯಾರ ಮುಂದೆ ಹೋಗಿ ನಿಂತ್ಕೋತಾರೆ ನಮ್ಮ ಕಾರ್ಯಕರ್ತರು? ಗೆಲ್ಸೋದು ಬಹಳ ಕಷ್ಟ, ಲಕ್ಷಾಂತರ ಓಟ್ ಹಾಕ್ಸ್ಬೇಕು. ಸೋಲ್ಸೋದು 1 ಓಟಿಂದ ಶುರುವಾಗಿ 1,000, 2,000, 3,000 ಸೋದೈತೀವಿ. ದಯಮಾಡಿ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಅಲ್ಲಿ ಶಾಸಕದ ಮಂಜುನಾಥ್ ಅವರಿಗೆ ಆಶೀರ್ವಾದ ಮಾಡಬೇಕು. ಇವರಿಗೆಲ್ಲ ನಮಗೆಲ್ಲ ನೀವು ಆಶೀರ್ವಾದ ಮಾಡಿದ್ರೆ ಅದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಶೀರ್ವಾದ ಮಾಡಿದಾಗೆ, ಅದು ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಆಶೀರ್ವಾದ ಮಾಡಿದಾಗೆ. ನಾವೇನಾದ್ರೂ ಇವತ್ತು ಯೋಚನೆ ಮಾಡಿ ಲವ್ ಓವರ್ಲೋಡೆಡ್. ಸೊ ಅಭಿಮಾನದ ಮಹಾಪೂರ ಹರಿದು ಬಂದಾಗ ನಮಗೂ ತಡಿಲಿಕ್ಕೆ ಅಸಾಧ್ಯ. ಧನ್ಯವಾದಗಳು. ಲೋಕೇಶ್ ಅವ್ರಿಗೂ ಕೂಡಿ ಗೌರವಿಸಲಾಗ್ತದೆ, ನಮ್ಮ ಮಂಜಣ್ಣ ಅವರ ಸಹೋದರ. ಬಂದ್ರೆ ಆಯ್ತಲ್ಲ. ದಯಮಾಡಿ ಸಹಕರಿಸಬೇಕು, ಸಮಯದ ಅಭಾವ ಇದೆ, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಬೆಳಗ್ಗೆಯಿಂದಲೂ ಕೂಡ ಎಲ್ಲರೂ ಕಾಯ್ತಿರುವಂಥದ್ದು. ಪಾಪ ಬಾರೋ ಆಯ್ತಲ್ಲೋ. ನಾವೇನಾದ್ರೂ ಈ ರಾಜ್ಯವನ್ನ ರಾಮರಾಜ್ಯವನ್ನಾಗಿ ಮಾಡಬೇಕು ಅಂತ ನಿಮ್ಗೆಲ್ಲ ಯೋಚನೆ ಇದ್ರೆ ಹಳೆ ಮೈಸೂರು ಭಾಗದಿಂದ ಕನಿಷ್ಠ 60ರಿಂದ 70 ಸೀಟ್ಗಳನ್ನ ನಮ್ಮ ಪಕ್ಷಕ್ಕೆ ನೀವು ಗೆಲ್ಸ್ಕೊಡ್ಬೇಕಾಗ್ತದೆ. ಅದನ್ನ ಬಿಟ್ಟು ನಾವು ಇಲ್ಲಿ ಒಂದು 10-15 ಸೀಟ್ ಗೆಲ್ಸ್ಕೊಂಡು ಹೋದ್ರೆ ನಾವ್ ಹೆಂಗೆ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡೋಕ್ಕಾಯ್ತದೆ? ನೀವು ಇದನ್ನೆಲ್ಲ ಆಳವಾಗಿ ಯೋಚನೆ ಮಾಡ್ಬೇಕಲ್ವಾ? ಕಾಂಗ್ರೆಸ್ ಪಕ್ಷದ ಕೆಟ್ಟ ಸರ್ಕಾರಗಳನ್ನ ನೀವು ನೋಡ್ತಾ ಇದ್ದೀರಿ. ಈ ಸರ್ಕಾರ ಏನೇನು ಮಾಡ್ತಾ ಇದೆ, ಯಾವ್ಯಾವ ರೀತಿ ದುರಂಕಾರ. ನಾನು ನೋಡಿದೆ KRS ನಲ್ಲಿ ಜನ ಹೇಳ್ತಾ ಇದ್ರು 5 ಗ್ಯಾರಂಟಿಗಳಿಂದ ಸರ್ಕಾರ ನಡೆಸೋಕ್ಕಾಗೋದಿಲ್ಲ, ಆದ್ರೂ ನಾವು ನಡೆಸ್ತಾ ಇದ್ದೀವಿ, ನಾವು ಗಂಡಸರು ಅಂತಕ್ಕ ನಮ್ಮ ಜಿಲ್ಲಾ ಮಂತ್ರಿ ಹೇಳ್ತಾ ಇದ್ರು. ಯಾವ ಗ್ಯಾರಂಟಿ ಕೊಡ್ತಾವ್ರಿ ಇವರು? ಯೋಚನೆ ಮಾಡಿ, ನೀವು ಹೇಳ್ಬೇಕು, ಬಾಯ್ಬಿಟ್ಟು ಮಾತಾಡ್ಬೇಕಪ್ಪ. ನೀವೀಗ ಸಿದ್ದರಾಮಯ್ಯವ್ರು ಹೇಳಿದ್ರು 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರೇನಪ್ಪ? ಮೋದಿ ಕರೋನಾಯಿಂದ 5 kg ಕೊಡ್ತಾವ್ರೆ. ಸಿದ್ದರಾಮಯ್ಯ 10 kg ಕೊಟ್ಟರೆ ಎಷ್ಟು kg ಕೊಡ್ಬೇಕಿತ್ತು? ಎಷ್ಟು ಕೊಡ್ತಾವ್ರೆ ನಿಮಗೆ? ಮುಂದೊಂದು ತಿಂಗಳಿಂದ ನೋಡಿ
ನಾವು 5 kg ಕೊಟ್ಬಿಟ್ಟು 5 kg ಇಂದಿರಾ ಕಿಟ್ ಕೊಡ್ತೀವಿ ಅಂತ ಅಕ್ಕಿ ಬೇಳೆ ಅದಕ್ಕೇನೋ ಡೀಲ್ ಮಾಡ್ಕೊಂಬತ್ತವ್ರೀಗ ಆ 5 kg ನಿಲ್ಲಿಸ್ತವ್ರೆ. ಇವತ್ತು ನಮ್ಮ ಕಾಲದಲ್ಲಿ ಕಳೆದ 2018 ಅದಕ್ಕಿಂತ ಹಿಂದೆ ನೀವು 15,000 ರೂಪಾಯಿ ದುಡ್ಡು ಕಟ್ಟಿದ್ರೆ ಚೆಸ್ಕಾಮ್ಗೆ ನೀವು ಯಾರಾದರೂ ಬೋರ್ವೆಲ್ ಹಾಕಿ ಒಂದು ಟ್ರಾನ್ಸ್ಫಾರ್ಮ್ ಬೇಕು ಅಂತ ಹೇಳಿದ್ರೆ ನಾವು ಫ್ರೀಯಾಗಿ 15,000 ರೂಪಾಯಿಗೆ ಅದು ಎಷ್ಟೇ ಲಕ್ಷ ಆದರೂ ಸಹ ಕರೆಂಟ್ ಕೊಡ್ತಕ್ಕಂಥದ್ದು ಟ್ರಾನ್ಸ್ಫಾರ್ಮ್ ಕೊಡ್ದ ಕೆಲಸ ಮಾಡ್ತಾ ಇಲ್ವೋ? ಇವತ್ತೆಷ್ಟು ಕಟ್ಟಬೇಕು ನೀವು ಒಂದು ಟ್ರಾನ್ಸ್ಫಾರ್ಮ್ಗೆ? 2 ಲಕ್ಷ ರೂಪಾಯಿ ಕಟ್ಟಬೇಕು. ಅದ್ರ ಜೊತೆಗೆ 1.5 ಲಕ್ಷ ರೂಪಾಯಿ ಲಂಚ ಕೊಡಬೇಕು. ಇವರೇನು ಫ್ರೀ ಕೊಡ್ತಾವ್ರೆ? ಜೊತೆಗೆ 2 ರೂಪಾಯಿ 25 ಪೈಸೆ ಇದೆ ಯೂನಿಟ್ನ 7 ರೂಪಾಯಿ 50 ಮಾಡಿಕೊಂಡು ನಾವು ಫ್ರೀ ಕೊಟ್ಟೆ 100 ಯೂನಿಟ್. ಇವ್ರೇನಾದ್ರು ಯಾವನ್ಗಾರ ಫ್ರೀ ಕೊಟ್ಟಿದ್ದು ಹೇಳಿದ್ರೆ ನಾನು ರಾಜಕೀಯ ಬಿಟ್ಟೊಂಡಿದ್ದೀನಿ ಕಣ್ರಿ. 100 ಯೂನಿಟ್ ಇವ್ರು ಹೇಳಿ ಸಿದ್ದರಾಮಯ್ಯ 100 ಯೂನಿಟ್ ಅಲ್ವೇನಪ್ಪ? 100 ಯೂನಿಟ್ನ ಎಲ್ಲಾದ್ರೂ ಕೊಟ್ಟೆ ಅಂತ ಪ್ರೂವ್ ಮಾಡಿಬಿಟ್ರೆ ನಾವು ರಾಜಕೀಯ ನಾಳೆ ಬೆಳಿಗ್ಗೆ ಹೋಗ್ತಕ್ಕಂಥ ಕೆಲಸ ಮಾಡ್ತೀವಿ. 5 ಯೂನಿಟ್ನ ಫ್ರೀ ಕೊಟ್ಬಿಟ್ಟು ಫ್ರೀ ಕೊಟ್ಟೆ 3 ರೇಟ್ ಮಾಡ್ಕೊಂಡವ್ರೆ. ಬಸ್ ರೇಟು ಇವತ್ತು ಕೇರ್ಪೇಟೆಯಿಂದ ಮಂಡ್ಯಕ್ಕೆ ಎಷ್ಟು ಬಸ್ ರೇಟ್ ಇತ್ತು? 2023ರಲ್ಲಿ 25 ರೂಪಾಯಿ ಇತ್ತು. ಇವತ್ತೆಷ್ಟು ಮಾಡೋರೆ? 50 ರೂಪಾಯಿ. ಇವತ್ತು ಹೇಳ್ತಾರೆ ನಾವು ಹೆಂಗಸರಿಗೆಲ್ಲ ಫ್ರೀ, ಗಂಡಂಗೆ ಮಾತ್ರ ಡಬಲ್. ಇವ್ರು ಕೊಡ್ತಾ ಇರ್ತಕ್ಕಂಥ ಫ್ರೀ ಅಂದ್ರಿ. ಇಲ್ಲಿ ಇಷ್ಟು ಯುವಕರಿದ್ದೀರಿ, ಅದು ಯಾವ ಯುವ ನಿಧಿ ನೀವು ಬಂದಿದ್ದು ಒಬ್ರ ಕೈ ಹತ್ರ ನೋಡೋಣ. ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಮ್ಮ ಉಪಮುಖ್ಯಮಂತ್ರಿಗಳು ಫ್ರೀ ಯುವ ನಿಧಿ ಯಾರು ಕೊಟ್ಟಿದ್ದೀರಿ? ಲಿಸ್ಟ್ ಕೊಡ್ರಿ ಹೋಗ್ಲಿ. ಇಲ್ಲಿ ಯಾರೋ ಒಬ್ರು ಕೈ ಹತ್ರ ಎಷ್ಟೆಲ್ಲ ಯುವಕರಿದ್ದೀರಿ, ಗ್ರಾಜುಯೇಟ್ಸ್ಗಳಿದ್ದೀರಿ. ಇನ್ನೇನು ಫ್ರೀ ಕೊಟ್ಟವ್ರಿ ಇವರು? ನೀವು ಹೇಳ್ಬೇಕು. ಅವತ್ತು ಬಂದರು ಪುಣ್ಯಾತರು ಬಂದು ಮಂಡ್ಯದಲ್ಲಿ ಗೊಳೋ ಅಂತ ಹತ್ಕೊಂಡು ಪೆನ್ನು ಪೇಪರ್ ಕೊಡಿ ಈಸ್ಕೊ ಹೋಗ್ಬಿಟ್ಟು ನನ್ನ ಮಕ್ಕಳು ನೀವು ಮಂಡ್ಯದವ್ರು ಎಂತರು ಗೊತ್ತೇಂದ್ರಲ್ಲ ಅಂತ ಹೆಸರು ಕಟ್ತಾರಲ್ಲ. ಏನಂತ ಅಂದ್ರು? ಹಿಂಗ ಅನ್ನಿಸ್ಕೋಬೇಕೇನಪ್ಪ ನಾವು? ಇವತ್ತು ಕೇರ್ಪೇಟೆ ಕಾಂಗ್ರೆಸ್ ಅಲ್ಲಿ ಏನಾಗಿದೆ? ನಾಯಕತ್ವ ಇಲ್ಲ. ನನ್ನ ಆತ್ಮೀಯ ಮಿತ್ರರು KB ಚಂದ್ರಶೇಖರ ಮೂಲೆ ಗುಂಪು ಮಾಡಾಕ್ಬಿಟ್ರು. ಪಾಪ ದೇವರಾಜ್ ಅಣ್ಣ ಕರ್ಸ್ಕೊಂಬಂದ್ರು. ಅವನು ಪಾಪ ತಣ್ಣಗೋಗೋನು. ಆ ಪ್ರಕಾಶ್ ಅಣ್ಣ ಪಾಪ ಏನೂ ಇಲ್ಲ. ಇಲ್ಲಿ ನಾಯಕತ್ವವನ್ನು ಯಾಕೆ ಹುಟ್ಟಿಸ್ತಾ ಇಲ್ಲ? ಯಾಕೆಂದ್ರೆ ಬೇರೆ ಇಂಟ್ರೆಸ್ಟ್ ಇದೆ ಅಂತಕ್ಕಂಥದ್ದು ತಮಗೆಲ್ಲ ಈಗಾಗಲೇ ಅರ್ಥ ಆಗೋಗಿರ್ತಕ್ಕಂಥದ್ದು ನೀವು ನೋಡಬೇಕಾಗ್ತದೆ. ದಯಮಾಡಿ ತಾವೆಲ್ಲ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಸಹಕಾರವನ್ನು ನೀಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ, ಸಮಯ ಅಭಾವ ಇದೆ ಅಂತಕ್ಕಂಥ ಪತ್ರ ಕೊಟ್ಟಿದ್ದಾರೆ. ತಡವಾಗಿ ಬೇರೆ ಬಂದಿದ್ದೀನಿ. ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ. ದಯವಿಟ್ಟು ತಾವೆಲ್ಲ ನಿಖಿಲ್ ಕುಮಾರಸ್ವಾಮಿಯವರ ಮುಂದಿನ ಭವಿಷ್ಯ ಅವ್ರಿಗೆ ಆಶೀರ್ವಾದ ಮಾಡಿ ಅವರ ಮುಂದಿನ ಈ ರಾಜ್ಯದ ನಾಯಕರನ್ನಾಗಿ ನಾವೆಲ್ಲ ಕಣ್ತುಂಬ ನೋಡಬೇಕಾಗ್ತದೆ ಅಂತಕ್ಕಂಥದ್ದ ಈ ಸಂದರ್ಭದಲ್ಲಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ JDS. ಸುರೇಶ್ ಗೌಡ್ರಿಗೆ ಪ್ರೀತಿಪೂರ್ವಕ ಚಪ್ಪಾಳಿಯೊಂದಿಗೆ ಧನ್ಯವಾದಗಳನ್ನ ಸಮರ್ಪಿಸುತ್ತಾ ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವಿಶೇಷವಾದ ಗೌರವ ಸಮರ್ಪಣೆಯನ್ನ ಮೊದಲಿಗೆ ನಾವು ಮಾಡ್ತಾ ಇದ್ದೇವೆ. ಮಂಜಣ್ಣ ಅವರ ಪರವಾಗಿ KR-ಪೇಟೆಗೆ ಆಗಮಿಸಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿದ್ದಕ್ಕಾಗಿ ವಂದನೆಗಳನ್ನ ಅರ್ಪಿಸಲಾಗ್ತಿದೆ. ವಿಶೇಷವಾದ ಒಂದು ಗಿಫ್ಟ್, ಬಹುಶಃ ಬೆಳ್ಳಿ ಗದೆಯನ್ನ ಕೊಡೋ ಮುಖೇನ ಗೌರವಿಸಲಾಗ್ತಾ ಇದೆ. ದೇವೇಗೌಡರ ಸಂಪೂರ್ಣ ಆಶೀರ್ವಾದದೊಂದಿಗೆ ಪಡೆದು ಕುಮಾರಣ್ಣನ ಮಾರ್ಗದರ್ಶನ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ. ನಾಡಿನಾದ್ಯಂತ ಪರ್ಯಟನೆಯನ್ನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ನೀಡ್ತಿದೆ. ಆಗಲಿದೆ JDS ಪಕ್ಷದಲ್ಲಿ ಹೊಸ ಕ್ರಾಂತಿಯ ಸಂಚಲನ ಅನ್ನೋ ಮುನ್ಸೂಚನೆಯನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಬರ್ಮಾಡ್ಕೊಳ್ಳೋಣ. ಯುವಕರ ಕಣ್ಮಣಿ, ಯುವಕರ ಆಶಾ ಕಿರಣ ಮಾತ್ರವಲ್ಲ, JDS ಪಕ್ಷದ ಭವಿಷ್ಯದ ಸಾರಥಿ ನಿಖಿಲ್ ಕುಮಾರಸ್ವಾಮಿ ಅವರ ನುಡಿಗಳನ್ನ ಕೇಳೋಣ ಈಗ.
KR ಪೇಟೆ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಜನತಾದಳ ಪಕ್ಷದ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಪಕ್ಷದ ಎಲ್ಲ ಕಟ್ಟಾಳುಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪ್ರಾಸ್ತಾವಿಕವಾಗಿ ನಿಮ್ಮೆಲ್ಲರನ್ನು ಕುರಿತು ಈ ಭಾಗದ ಜನಪ್ರಿಯ ಶಾಸಕರು, ನನ್ನ ಆತ್ಮೀಯ ಗೆಳೆಯಾಗಿರ್ತಕ್ಕಂಥ ಕ್ರಿಯಾಶೀಲ ಯುವಕರು ST ಮಂಜಣ್ಣ ಅವರೇ, ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಹಿರಿಯಕರು, SC ಘಟಕದ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಅಂದಾನಿ ಸಾಹೇಬ್ರೆ, ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಮತ್ತೊಬ್ಬರು ಮಾಜಿ ಶಾಸಕರು, ಹಿರಿಯಕರು, ಅನುಭವಿಗಳು ಆಗಿರ್ತಕ್ಕಂಥ ಸುರೇಶ್ ಅಣ್ಣ ಅವರೇ, ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅಣ್ಣ ಅವರೇ, KR ಪೇಟೆ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಜಾನಕಿರಾಮ್ನವರೇ, ಮತ್ತೊಬ್ಬರು KR ಪೇಟೆಯ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಕುರುಬು ಸಮುದಾಯದ ಹೆಣ್ಣುಮಗಳು ರೇಖಮ್ನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಜಾತ್ಯತೀತ ಜನತಾದಳ ಪಕ್ಷದ KR ಪೇಟೆ ತಾಲೂಕಿನ ಪಕ್ಷದ ಎಲ್ಲ ಬೇರುಗಳನ್ನ ತಾವೆಲ್ಲ ದಯಮಾಡಿ ಯಾರು ಕೂಡ ತಮ್ಮಗಳ ಹೆಸರು ಪ್ರಸ್ತಾವನೆ ಮಾಡಲಿಲ್ಲ ಅಂತಕ್ಕಂಥದ್ದು ತಮ್ಮ ಹೃದಯದಲ್ಲಿ ಯಾರು ಕೂಡ ದಯಮಾಡಿ ಅನ್ಯತಾ ಭಾವಿಸಬಾರ್ದು. ಏಕೆಂದರೆ ಈಗಾಗಲೇ ST ಮಂಜಣ್ಣವರು ಸುದೀರ್ಘವಾಗಿ ಮಾತನಾಡಬೇಕಾದ್ರೆ ಪ್ರಾಸ್ತಾವಿಕವಾಗಿ ನಿಮ್ಮೆಲ್ಲರ ಹೆಸರನ್ನು ಹೇಳುವ ಮೂಲಕ ನಿಮಗೆ ದಕ್ಕಬೇಕಾಗಿರ್ತಕ್ಕಂಥ ಒಂದು ಗೌರವವನ್ನು ಯಾವತ್ತಿಗೂ ಕೂಡ ಪಕ್ಷ ಅದನ್ನು ಕಾಪಾಡ್ಕೊಂಡು ಬಂದಿದ್ದೇವೆ, ಮುಂದೇನೂ ಕೂಡ ಅದನ್ನು ಕಾಪಾಡ್ಕೊಂಡು ಹೋಗ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, KR ಪೇಟೆಗೆ ಇಂದಿನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾಗೆ ದೊಡ್ಡ ಸಂಖ್ಯೆಯಲ್ಲಿ KR ಪೇಟೆ ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ಆತ್ಮೀಯ ಮಹಾಜನತೆ, ಹಿರಿಯಕರು, ಯುವಕರು, ತಾಯಂದರು ಎಲ್ಲರೂ ಕೂಡ ಬಹಳ ಪ್ರೀತಿಪೂರ್ವಕವಾಗಿ ನಮ್ಮನ್ನು ಬರಮಾಡ್ಕೊಂಡಿದ್ದೀರಿ. ಬೆಲ್ಲದ ಹಾರವನ್ನು ಇವತ್ತು ನಮಗೆ ಸಲ್ಲಿಸಿದ್ದೀರಿ, ಕೊಬ್ಬರಿ ಹಾರವನ್ನು ಕೊಟ್ಟಿದ್ದೀರಿ, ಮೋಸಂಬಿ ಹಾರವನ್ನು ನೋಡಿದ್ದೇವೆ. ಬಹುಶಃ ಈ ಹಾರದ ದೊಡ್ಡ ಮಟ್ಟದ ಈ ಹಾರಗಳು ವಿಶೇಷವಾದಂಥ ನಿಮ್ಮ ಅಭಿಮಾನವನ್ನು ತೋರಿಸ್ತಕ್ಕಂಥದಕ್ಕೆ ನಿಮ್ಮದಾದಂಥ ರೀತಿಯಲ್ಲಿ ನಾನಾ ಥರದ ಹಾರಗಳನ್ನ ಏನಾದರೂ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಅದನ್ನು ಬಹಳ ಪ್ರೀತಿಯಿಂದ ನೀವು ಸ್ವಾಗತವನ್ನು ಕೋರಿರ್ತಕ್ಕಂಥ ನಾಯಕ ಯಾರಾದರೂ ಈ ರಾಜ್ಯದಲ್ಲಿದ್ದರೆ ಅದು ಸನ್ಮಾನ್ಯ ಕುಮಾರಣ್ಣವರು, ನೀವು ಬೆಳೆಸಿರ್ತಕ್ಕಂಥ ಮನೆ ಮಗ. ಬಹುಶಃ ಪಂಚರತ್ನ ಕಾರ್ಯಕ್ರಮದ ಸಂದರ್ಭದಲ್ಲಿ ಇಂಥ ಹಾರ ಕುಮಾರಣ್ಣನಿಗೆ ಸಲ್ಲಿಸಿಲ್ಲ ಅಂತಕ್ಕಂಥದ್ದಿಲ್ಲ. ಗಿನ್ನಿಸ್ ದಾಖಲೆಯನ್ನು ಮುರಿದಿದ್ದೀರಿ ರಾಜ್ಯದ ಜನತೆ. ಆ ರೀತಿ ಅಷ್ಟು ನಮಗೆ ಪ್ರೀತಿಯನ್ನು ಕೊಟ್ಟಿದ್ದೀರಿ. ಬಹುಶಃ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ KR ಪೇಟೆ ಅತ್ಯಂತ ಅಚ್ಚುಮೆಚ್ಚಿನ ಕ್ಷೇತ್ರ. ಬಹಳ ನಿಮ್ಮನ್ನ ದೇವೇಗೌಡರು ಸಾಹೇಬರು ಹೃದಯದಲ್ಲಿ ತುಂಬ ಪ್ರೀತಿ ಮಾಡ್ತಾರೆ. ಅದೇ ರೀತಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಹೃದಯದಲ್ಲಿ ನೀವೊಂದು ಸ್ಥಾನ ಕೊಟ್ಟಿದ್ದೀರಿ, ಪ್ರೀತಿ ಕೊಟ್ಟಿದ್ದೀರಿ, ಪಕ್ಷವನ್ನು ಬೆಳೆಸಿದ್ದೀರಿ. ಸನ್ಮಾನ್ಯ ನಾಯಕರಾದಂಥ ಕುಮಾರಣ್ಣ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೋಡಲಿಕ್ಕೆ ನೀವೆಲ್ಲರೂ ಕೂಡ ಸಹಕಾರವನ್ನು ಸದಾಕಾಲ ನೀಡಿದ್ದೀರಿ. ಕಳೆದ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು KR ಪೇಟೆ ಕ್ಷೇತ್ರದಲ್ಲಿ ಯಾರು ಆ ಸಾರ್ವತ್ರಿಕ ಚುನಾವಣೆಯ ಅಭ್ಯರ್ಥಿಗಳಾಗಿ ಪಕ್ಷದ ಚಿನ್ನದ ಅಡಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಕೆಲವೊಂದಷ್ಟು ಗೊಂದಲಗಳಿತ್ತಣ. ಬಹುಶಃ ಈ ಭಾಗದ ಮುಖಂಡರುಗಳು ಭಾಳ ಅವೆಲ್ಲವನ್ನು ಕೂಡ ಹತ್ತಿರದಿಂದ ನೋಡಿದ್ದೀರಿ. ಈ ಹಿಂದೆ ಉಪಚುನಾವಣೆನೂ ನಡೀತು.
ಸಾರ್ವತ್ರಿಕ ಚುನಾವಣೆಗಿಂತ ಪೂರ್ವದಲ್ಲಿ. ಆ ಸಂದರ್ಭದಲ್ಲಿ ಎಸ್ ಟಿ ಮಂಜಣ್ಣವರಿಗೆ ಉಪಚುನಾವಣೆಯಲ್ಲಿ ಅವಕಾಶವನ್ನು ಪಕ್ಷ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥದ್ದು ಬಹುತೇಕ ಮುಖಂಡರುಗಳ ಭಾವನೆ ಆಗಿತ್ತು. ಅದರಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಕೂಡ ಎಲ್ಲ ನಮ್ಮ ಮುಖಂಡರುಗಳು ಕಾರ್ಯಕರ್ತರುಗಳ ಭಾವನೆಗೆ ಸಹಿನೂ ಹಾಕಿದರು. ಆದರೆ ಅಂತಿಮವಾಗಿ ಅವತ್ತು ಬೇರೆ ಬೇರೆ ರೀತಿ ಮತ್ತೊಂದು ತಂಡವೂ ಕೂಡ ಇತ್ತು ಆ ಸಂದರ್ಭದಲ್ಲಿ. ಹಾಗಾಗಿ ಅವರಿಗೆ ಆ ಬಾರಿ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಪಕ್ಷದ ಮುಖಂಡರುಗಳ ಕಾರ್ಯಕರ್ತರುಗಳು ಕೊನೆಗೆ ತೀರ್ಮಾನ ತಗೊಂಡ್ರಿ. ಅದೇನೋ ಉಪಚುನಾವಣೆ ಸೋಲ್ತಕ್ಕಂಥ ಉಪಚುನಾವಣೆ ಅಲ್ಲ, 4,000ದಿಂದ ಸೋತಿದ್ದಲ್ವೇ, 4,000 ಅಂತರವೇ ಅಲ್ಲ. ಹಾಗಾಗಿ ತದನಂತರ ನಡೆದಂಥ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಎಸ್ ಟಿ ಮಂಜೂರವರಿಗೆ ನಿಮ್ಮೆಲ್ಲರ ಸಹಕಾರದಿಂದ ಜನತಾದಳ ಪಕ್ಷದ ಚಿಹ್ನೆಯಡಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡ್ತಕ್ಕಂಥದಕ್ಕೆ ಪಕ್ಷ ಅವಕಾಶವನ್ನು ಕೊಡ್ತು. ಅದಕ್ಕೆ ಪೂರಕವಾಗಿ KR ಪೇಟೆ ತಾಲೂಕಿನ ಎಲ್ಲ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳು, ರೈತರು, ಹಿರೀಕರು, ಯುವಕರು, ತಾಯಂದಿರು ಎಲ್ಲ ವರ್ಗವೂ ಕೂಡ ಸನ್ಮಾನ್ಯ ಎಸ್ ಟಿ ಮಂಜಣ್ಣವರಿಗೆ ಹೃದಯದಿಂದ ಆಶೀರ್ವಾದವನ್ನು ಸಲ್ಲಿಸಿದ್ದೀರಿ. ಇವತ್ತು ನಮ್ಮ ಜಿಲ್ಲೆನಲ್ಲಿ ಏಕೈಕ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಂಜಣ್ಣ ಅವರು. ಕ್ರಿಯಾಶೀಲರಿದ್ದಾರೆ. ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ತೊಟ್ಟಿದ್ದಾರೆ. ಆದರೆ ವಿಪರ್ಯಾಸ ಮಂಜಣ್ಣವರೇ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಇವತ್ತೇನು ಈ ಕಾಂಗ್ರೆಸ್ನ ಸರ್ಕಾರ ಕಳೆದ 2 ವರ್ಷಗಳಿಂದ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಬಹುಶಃ ಇದು ಮಂಜಣ್ಣನ ಪರಿಸ್ಥಿತಿ ಅಷ್ಟೇ ಅಲ್ಲ. ಈಗ ತಾನೇ ನನಗೆ ಮೊಬೈಲ್ಗೆ ನಮ್ಮ ಹುಡುಗ ಒಂದು ಬ್ರೇಕಿಂಗ್ ನ್ಯೂಸ್ನ ತೋರಿಸ್ದ. ಬಹುಶಃ ಇಡೀ ರಾಜ್ಯದಲ್ಲಿ ನಮ್ಮ ಮಾಧ್ಯಮದ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದೀರಣ್ಣ, ನಿಮಗೂ ಅಭಿನಂದನೆ. ಮಾಧ್ಯಮದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ ಈಗ ತಾನೇ ಒಂದು ಸುದ್ದಿ ಬಂದಿದೆ ಅಂತ ನಮ್ಮ ಹುಡುಗ ಮೊಬೈಲ್ ಕೊಟ್ಟ ಕೈಗೆ. BR ಪಾಟೀಲ್ರು ಬಹಳ ಹಿರಿತಲೆ, 6 ಸಲ 7 ಸಲ ಶಾಸಕರಾಗಿರ್ತಕ್ಕಂಥವ್ರು, ನಮ್ಮ ಪಕ್ಷದಲ್ಲೇ ಶಾಸಕರಾಗಿದ್ರು, ನಮ್ಮ ಪಕ್ಷದಲ್ಲೇ ಇದ್ರು. ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳ ಬಗ್ಗೆ ಅದಕ್ಕಿಂತ ಮುಂಚಿತವಾಗಿ ಇತ್ತೀಚಿನ ದಿನಗಳಲ್ಲಿ BR ಪಾಟೀಲ್ರು, ಕಾಗೇರವರು ಮತ್ತು ನಮ್ಮ ಗೋಪಾಲ್ ಕೃಷ್ಣ ಅವರು, NY ಗೋಪಾಲ್ ಕೃಷ್ಣ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಬಹಳ ರಾಜ್ಯದಲ್ಲಿ ಗಂಭೀರವಾದಂಥ ಚರ್ಚೆ ಪಡೆದುಕೊಂಡಿತ್ತು. ಪಾಪ ಇವತ್ತು ಮಂಜಣ್ಣ ಅವ್ರು ಹೇಳ್ದಂಗೆ ಕಾಂಗ್ರೆಸ್ನಲ್ಲಿ ಗೆದ್ದಿರ್ತಕ್ಕಂಥ ಸ್ವಪಕ್ಷೀಯರ ಪರಿಸ್ಥಿತಿ ಇವತ್ತು ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು, ಅವರ ಅಸಹಾಯಕತೆಯನ್ನ ಪಕ್ಷದ ಚೌಕಟ್ಟಿನಲ್ಲಿ ಅವರು ಚರ್ಚೆ ಮಾಡಬೇಕಾಗಿತ್ತು. ಆದರೆ ವಿಪರ್ಯಾಸ ಇವತ್ತು ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ ಬೀದಿನಲ್ಲಿ ಪಾಪ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ಯಾವ ರೀತಿ ಸರ್ಕಾರ ನಡ್ಕೊಳ್ತಾ ಇದೆ, ಯಾವ ರೀತಿ ತನ್ನ ಸ್ವಂತ ಪಕ್ಷದ ಶಾಸಕರಿಗೆ ಅನುದಾನವನ್ನು ಕೊಡ್ದಿರ ಕ್ಷೇತ್ರದಲ್ಲಿ ಗೆಲ್ಸಿರ್ತಕ್ಕಂಥ ಜನ ಏನಪ್ಪ ನಿನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ದೀವಿ, ನಿಮ್ಮ ಸರ್ಕಾರ 136 ಜನ ಶಾಸಕರನ್ನು ಹೊಂದಿದೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಓಹೋ ಏನು ದೊಡ್ಡ ದಂಡೆ ಇದೆಯಲ್ಲಪ್ಪ, ₹1 ಅನುದಾನ ತಗೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ, ರಸ್ತೆ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಚರಂಡಿ ವ್ಯವಸ್ಥೆ ಆಗ್ತಾ ಇಲ್ಲ, ಯಾವ ಶಾಲೆ ಕಟ್ಟಡಗಳು ನೀರು ಸೋರ್ತದೆ ಮಳೆಗಾಲದಲ್ಲಿ ಅವು ಕೂಡ ನೀವು ಯಾವುದೇ ರೀತಿ ಸರಿಪಡಿಸ್ತಕ್ಕಂಥದಕ್ಕೆ ಅನುದಾನಗಳು ಸಿಗ್ತಾ ಇಲ್ಲ ಅಂತ ಪಾಪ ಬಹಳ ಬೇಸರದಿಂದ ನೋವನ್ನು ವ್ಯಕ್ತಪಡಿಸಿದ್ರು. ಇವತ್ತು BR ಪಾಟೀಲ್ರು ಈಗ ತಾನೇ ಮಾಧ್ಯಮಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡ್ತಾ ಇದ್ದ ಹೇಳಿಕೆ, ಸನ್ಮಾನ್ಯ ಸಿದ್ದರಾಮಣ್ಣ ಅವ್ರನ್ನ ನಂಬಿ ಸಿದ್ದರಾಮಣ್ಣ ಅವರು ಜನತಾದಳ ಪಕ್ಷ ತೊರೆದು ಹೋಗಬೇಕಾದ್ರೆ ಅವ್ರ ಜೊತೆ ನಾನು ಕೂಡ ಸಿದ್ದರಾಮಣ್ಣ ಅವರ ಫಾಲೋವರ್ ಆಗಿ ಹಿಂದೆ ಹೊರಟೆ. ಆದರೆ ಇದನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಸಿದ್ದರಾಮಯ್ಯನವರಿಂದ. ಸಿದ್ದರಾಮಯ್ಯನವರೇ, ವಿರೋಧ ಪಕ್ಷದವರು
ನಿಮ್ಮ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ನಿಮ್ಮ ಸ್ವಂತ ಪಕ್ಷದವರು ನಿಮ್ಮನ್ನ ನಂಬಿ ಜನತಾದಳ ಪಕ್ಷವನ್ನು ನೀವು ಬಿಟ್ಟಂತ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಹಿಂದೆ ಬಂದಂಥ ಶಾಸಕ ಮಿತ್ರರು 6 ಸರಿ 7 ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕರು ನಿಮಗೊಂದು ಬಿರುದು ಕೊಟ್ಟವರೇ ಕಾಣೋಣ. ಲಾಟ್ರಿ ಮುಖ್ಯಮಂತ್ರಿ ಅಂತ BR ಪಾಟೀಲ್ರು ಕಾಂಗ್ರೆಸ್ನ ಶಾಸಕರು, ಜನತಾದಳದವ್ರು ಹೇಳ್ತಾ ಇಲ್ಲ, BJP ಪಕ್ಷದವ್ರು ಹೇಳ್ತಾ ಇಲ್ಲ, ಕಾಂಗ್ರೆಸ್ನ ಶಾಸಕರು ಸ್ವತಃ ಸನ್ಮಾನ್ಯ ಸಿದ್ದರಾಮಣ್ಣವರೇ ನಿಮಗೆ ಬಹಳ ದೊಡ್ಡ ಬಿರುದನ್ನ ಕೊಟ್ಟಿದ್ದಾರೆ, ಲಾಟ್ರಿ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಅದು ತಾವು ಉತ್ತರ ಕೊಟ್ಕೊಳ್ರಣ, ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಿನ್ನೆ ದಿನ ಸಿದ್ದರಾಮಣ್ಣವರು ಜನತಾದಳ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ತೆಗೆದು ಬೆಳಗ್ಗೆ ನಾನು ಓದ್ತಾ ಇದ್ದೆ. ಜನತಾದಳ ಪಕ್ಷ ಮತ್ತೊಂದು ಪಕ್ಷದ ಜೊತೆ ಗುರುತಿಸ್ಕೊಬಿಟ್ಟಿದೆ, ತನ್ನ ಶಕ್ತಿಯನ್ನು ಕಳ್ಕೊಬಿಟ್ಟಿದೆ, ಜನತಾದಳ ಪಕ್ಷಕ್ಕೆ ಸಾಮರ್ಥ್ಯ ಇಲ್ಲ, ಸ್ವತಂತ್ರವಾಗಿ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥದ್ದಕ್ಕೆ ಅಂತದನ್ನ ತಾವೇನೋ ಪಾಪ ನಿನ್ನೆ ದಿನ ಪತ್ರಿಕೆಯಲ್ಲಿ ಎಲ್ಲ ಮಾಧ್ಯಮದ ಮಿತ್ರರ ಮುಂದೆ ಹಂಚ್ಕೊಂಡಿದ್ದೀರಿ. KRS ಭಾಗಿನ ಕಾರ್ಯಕ್ರಮ ಸಂದರ್ಭದಲ್ಲಿ ಜನತಾದಳ ಪಕ್ಷವನ್ನ ನೆನೆಸ್ಕೊಬಿಟ್ಟಿದ್ದಾರೆ ನಮ್ಮ ಸಿದ್ದರಾಮಣ್ಣ ಅವರು. ಸಿದ್ದರಾಮಣ್ಣ ಅವರೇ, ನಾನು ವಯಸ್ಸಲ್ಲಿ ಬಹಳ ಕಿರಿಯ, ನಿಮಗೆ ರಾಜಕಾರಣದಲ್ಲಿ ಆಗಿರ್ತಕ್ಕಂಥ ಅನುಭವ ಬಹುಶಃ ನನ್ನ ವಯಸ್ಸು ಸರಿ ಸುಮಾರು ಆಗಿರ್ಬೋದು ಅಂತ ಅಂದ್ಕೊಳ್ಳೋಣ. ನಾನು ತಕ್ಕ ಮಟ್ಟಕ್ಕೆ ಜನತಾದಳ ಪಕ್ಷದ ಇತಿಹಾಸವನ್ನ ತಿಳ್ಕೊಂಡಿದ್ದೇನೆ. 2004ರಲ್ಲಿ ಕಾಂಗ್ರೆಸ್ ಜೊತೆಗೆ ಸಮ್ಮಿಶ್ರ ಸರ್ಕಾರವನ್ನ ಜನತಾದಳ ಪಕ್ಷ 58 ಸ್ಥಾನಗಳು ಗಳಿಸಿ ಅಂದು ಏನು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದ್ರು. ಸಿದ್ದರಾಮಣ್ಣ ಅವರೇ, ಕಾಂಗ್ರೆಸ್ ಜೊತೆ JDS ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದಾಗ ಅವತ್ತು ಮುಖ್ಯಮಂತ್ರಿಗಳು ಧರ್ಮಸಿಂಗ್ ರವರು, ಉಪಮುಖ್ಯಮಂತ್ರಿಗಳು ಯಾರಾಗಿದ್ರಣ್ಣ ಉಪಮುಖ್ಯಮಂತ್ರಿ 2004ರಲ್ಲಿ? ಯಾವ ಪಕ್ಷ ಮಾಡಿತ್ತು? ಯಾರು ಗುರುತಿಸಿದವರು? ಯಾರು ಆಶೀರ್ವಾದ ಮಾಡಿದಂಥವ್ರು? ಯಾರು ಅಧಿಕಾರ ಕೊಟ್ಟವರು? JDS ಪಕ್ಷ ಅಲ್ವೇ? ದೇವೇಗೌಡರು ಸಾಹೇಬ್ರಲ್ಲಿ ಗರಡಿಲಿ ಬೆಳೆದು ಇಷ್ಟು ಬೇಗ ಮರ್ತು ಬಿಟ್ರಲ್ಲಣ್ಣ ನಮ್ಮನ್ನ. ಸರಿ ಅಣ್ಣ, ಆಯ್ತು. 2018ಕ್ಕೆ ಬರುವ 2018ರಲ್ಲಿ 37 ಸ್ಥಾನ ಜನತಾದಳ ಪಕ್ಷಕ್ಕೆ ಬಂತು. ರಿಸಲ್ಟ್ ಬಂತು, ಫಲಿತಾಂಶ ಹೊರಗಡೆ ಬಿತ್ತು. ಬಂದ್ರಪ್ಪ ನಿಮ್ಮ ಕೇಂದ್ರದ ದೊಡ್ಡ ದೊಡ್ಡ ದಂಡ ನಾಯಕರುಗಳು, ದೊಡ್ಡ ದಂಡ ಬಂದರು. ಸಿದ್ದರಾಮಣ್ಣ ಅವರೇ, ಯಾರಣ್ಣ ದೇವೇಗೌಡರು ಕುಮಾರಣ್ಣನ ಮನೆ ಬಾಗಿಲಿಗೆ ಬಂದವರು? ನೀವ? ಬೇಡ ಕಣ್ರಪ್ಪ ನಿಮ್ಮ ಸವಾಸ, ಬಿಟ್ಬಿಡ್ರಯ್ಯ, ನಾವು ಚೆನ್ನಾಗಿದ್ದೀವಿ, ನಮಗೆ ಸರ್ಕಾರ ರಚನೆ ಮಾಡೋದೇ ಬೇಡ. ನಾವು ಅನ್ಕೊಂಡ ಮಟ್ಟಕ್ಕೆ ನಮ್ಗೆ ಯಾಕೋ ಸ್ಥಾನ ಈ ರಾಜ್ಯದ ಜನತೆ ಆಶೀರ್ವಾದ ಮಾಡಲಿಲ್ವಲ್ಲ ಅಂತ ಬೇಸರದಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣವ್ರು ಕುಂತಿದ್ರೆ ಓಡ್ಕ ಬಂದ್ರಿ. 5 ವರ್ಷಗಳ ಕಾಲ ಸಂಪೂರ್ಣವಾಗಿ ನಿಮಗೆ ನೆಮ್ಮದಿಯಾಗಿ ಆಡಳಿತ ನಡೆಸ್ತಕ್ಕಂಥದಕ್ಕೆ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿದಂಥ ಆ ಮಹಾಪ್ರಭುಗಳು ಯಾರಣ್ಣ? ಕೋಆರ್ಡಿನೇಷನ್ ಕಮಿಟಿಯ ಅಧ್ಯಕ್ಷರು ಸನ್ಮಾನ್ಯ ಸಿದ್ದರಾಮಣ್ಣ ಅವರೇ, ನೀವೇ ಕೋಆರ್ಡಿನೇಷನ್ ಕಮಿಟಿಯ ಅಧ್ಯಕ್ಷರು. ಏನಣ್ಣ ಮಾಡಿದ್ರಿ? 2019 ಬಂತಪ್ಪ ಲೋಕಸಭಾ ಚುನಾವಣೆ, ಬಂತಪ್ಪ ಮಂಡ್ಯ ಲೋಕಸಭಾ ಚುನಾವಣೆ. ಏನು ಮಾಡಿದ್ರಣ್ಣ ಸರ್ಕಾರ ಬೀಳಿಸ್ಲಿಕ್ಕೆ? ನಿಮ್ಮ ಜೊತೆ ಗುರುತಿಸ್ಕೊಂಡಂತ ನಾಯಕರುಗಳನ್ನ ತಲೆಕೆಡಿಸಿ ಮತ್ತೊಂದು ಪಕ್ಷಕ್ಕೆ ಹೋಗಿ ಮತ್ತೊಂದು ಚುನಾವಣೆಯನ್ನು ಎದುರಿಸ್ತಕ್ಕಂಥದ್ದಕ್ಕೆ ಕಾರಣಕರ್ತರಾದಂಥವ್ರು ಯಾರಣ್ಣ? ಸಿದ್ದರಾಮಣ್ಣ. ಅಷ್ಟೆಲ್ಲ ದೇವೇಗೌಡರು ಸಾಹೇಬರು
ನಮಗೂ ತಕ್ಕ ಮಟ್ಟಕ್ಕೆ ಹೇಳ್ತಾ ಇರ್ತಾರೆ ದೇವೇಗೌಡರು ಸಾಹೇಬ್ರು ಇತಿಹಾಸ, ನಾವು ಸಣ್ಣ ಪುಟ್ಟ ಓದ್ ತಿಳ್ಕೊಳ್ತಾ ಇರ್ತೇವೆ. ನಿಮ್ಮನ್ನ ದೇವೇಗೌಡರು ಸಾಹೇಬ್ರು ಹಣಕಾಸು ಸಚಿವರಾಗಿ ಮಾಡಿ ಬಜೆಟ್ ನಿಮ್ ಕಡೆಯಿಂದ ಮಂಡನೆ ಮಾಡಿಸ್ತಾರಲ್ಲ ಸಿದ್ದರಾಮಣ್ಣ ಅವರೇ, ಅವತ್ತು ನಿಮ್ಮ ಅನುಭವದ ಮೇಲೆ ಸಾಕಷ್ಟು ಜನ ಅನುಭವಿ ಶಾಸಕರು, ಅನುಭವಿ ಮುಖಂಡರುಗಳು ಪಕ್ಷದಲ್ಲಿದ್ದರೂ ಕೂಡ ಅವ್ರನ್ನೆಲ್ಲರನ್ನೂ ದೇವೇಗೌಡರು ಸಾಹೇಬರು ಮನವೊಲಿಸಿ ತಲೆ ಕೆಡಿಸ್ಕೊಬೇಡಿ, ನಮ್ಮ ಹುಡುಗ ಸಿದ್ದರಾಮಣ್ಣ ಬೆಳಿಬೇಕು ಕಂಡ್ರೆಯ, ಅವ್ರ ಕೈಲೇ ನಾನು ಬಜೆಟ್ ಅನ್ನ ಮಂಡನೆ ಮಾಡಿಸ್ತೀನಿ ಅಂತಕ್ಕಂಥ ಹೃದಯ ವೈಶಾಲ್ಯತೆಯನ್ನು ತೋರಿಸ್ತಕ್ಕಂಥ ದೇವೇಗೌಡರ ಪಾರ್ಟಿ ಬಗ್ಗೆ ಇವತ್ತು ಚರ್ಚೆ ಮಾಡ್ತಿರಲ್ಲ ಸಿದ್ದರಾಮಣ್ಣ ಅವರೇ. ಸಿದ್ದರಾಮಣ್ಣ ಅವರೇ, ಇದು ನಿಮ್ಮ ಮಾತೃ ಪಕ್ಷ ಆಗಿತ್ತು. ನಿಮ್ಮ ಪಕ್ಷಕ್ಕೆ ಮೋಸ ಮಾಡಿ ಹೋಗಿರ್ತಕ್ಕಂಥದ್ದು ಎತ್ತ ತಾಯಿಗೆ ಮೋಸ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಬಹಳ ಅಣಗಿಸ್ತೀರಿ ಪಾಪ ನಮ್ಮನ್ನ. ಓಹೋ, ಜನತಾದಳ ಪಕ್ಷ ಎಲ್ಲಿದೆ? ಜನತಾದಳ ಪಕ್ಷ, ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಇದೆಯಾ? ಮುಂದಿರ್ತದ? ಮುಂದಿರೋದಿಲ್ಲ. ಎಲ್ಲಿದೆ ಭವಿಷ್ಯ ಈ ಜನತಾದಳ ಪಕ್ಷಕ್ಕೆ ಅಂತ ಹೇಳ್ತೀವಿ. ಸಿದ್ದರಾಮಣ್ಣ, ಜನತಾದಳ ಪಕ್ಷದ ಕಾರ್ಯಕರ್ತರು ಅವರಲ್ಲ, ಎರಡೂ ರಾಷ್ಟ್ರೀಯ ಪಕ್ಷದಲ್ಲಿ ನನಗೂ ಕೆಲವೊಂದಷ್ಟು ಜನ ಸ್ನೇಹಿತರವರೇ ರಾಷ್ಟ್ರೀಯ ಪಕ್ಷದಲ್ಲಿ. ನಾನು ಹೇಳ್ತಾ ಇರೋದಲ್ಲ, ಅವ್ರು ನನಗೆ ಹೇಳ್ತಾರೆ ಕೂತ್ ಮಾತಾಡಿದಾಗ, ಸಾರ್ ಜನತಾದಳ ಪಕ್ಷದ ಕಾರ್ಯಕರ್ತರು ಬಹುಶಃ ಯಾವ ರಾಷ್ಟ್ರೀಯ ಪಕ್ಷದಲ್ಲೂ ದುರ್ಭಿನ್ನ ಕುಡ್ಕಿದ್ರು ಸಿಕ್ಲಿಕ್ಕಿಲ್ಲ ಅಂತ ಚಿನ್ನದಂತ ಕಾರ್ಯಕರ್ತರುಗಳನ್ನ ಹೊಂದಿರತಕ್ಕಂಥ ಪಕ್ಷ ಯಾವುದಾದ್ರೂ ಕರ್ನಾಟಕ ರಾಜ್ಯದಲ್ಲಿದ್ರೆ ಅದು ಜನತಾದಳ ಪಕ್ಷ. ದಯಮಾಡಿ ಅಷ್ಟು ಸುಲಭವಾಗಿ ಜನತಾದಳ ಪಕ್ಷದ ಕಾರ್ಯಕರ್ತರನ್ನ ತೆಗೆದಾಕಬೇಡಿ. ನಾವು ಬಂದಿರತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ, ಪಕ್ಷ ಕಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ ಇದನ್ನ ರಕ್ತಗತವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪ್ರತಿಯೊಬ್ಬ ಪಕ್ಷದ ಕಾರ್ಯಕರ್ತರ ರಕ್ತದ ಕಣಕಣದಲ್ಲಿ ರೂಢಿಸಿದ್ದಾರೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಾವೇನು ಎದುರ್ಕೊಂಡು ಓಡೋಗ್ತಕ್ಕಂಥವ್ರಲ್ಲ. ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ 100 ವರ್ಷದ ಇತಿಹಾಸ ಇದೆ ನಮಗೆ. 100 ವರ್ಷದ ಇತಿಹಾಸ. ದೇಶದಲ್ಲಿ ಎಷ್ಟು ರಾಜ್ಯದಲ್ಲಿ ಆಡಳಿತ ಮಾಡ್ತಿದ್ದೀರಿ? 100 ವರ್ಷದ ಇತಿಹಾಸದ ಕಾಂಗ್ರೆಸ್ನವರೇ ಎಷ್ಟಣ್ಣ? 3. 100 ವರ್ಷದ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ನ ಪಕ್ಷ 3 ರಾಜ್ಯಕ್ಕೆ ಬಂದು ಕುಸಿದೋಗದೆ. ಆ ರಾಜ್ಯದ ಪರಿಸ್ಥಿತಿಗಳೇನು ಅಂದ್ರೆ, ಗ್ಯಾರಂಟಿ, 5 ಗ್ಯಾರಂಟಿ, 5 ಗ್ಯಾರಂಟಿ ಬಗ್ಗೆ ಹೇಳ್ತಿರಲ್ಲ, ಕಳೆದ 1 ವರ್ಷದಿಂದ ಅದು ಎಷ್ಟು ಆರ್ಟಿಕಲ್ಗಳು ಓದ್ಬಿಟ್ಟಿದ್ದೀನೋ ಗೊತ್ತಿಲ್ಲ. ಹಿಮಾಚಲ್ ಪ್ರದೇಶದಲ್ಲಿ ಗ್ಯಾರಂಟಿಗಳು ಕೊಡ್ತೀವಿ ಅಂತ ಅಲ್ಲಿ ಕಾಂಗ್ರೆಸ್ನ ಆಡಳಿತ ಮುಖ್ಯಮಂತ್ರಿಗಳೇನು ಮಾತು ಕೊಟ್ಟಿದ್ರು, ಇವತ್ತು ಸಂಪೂರ್ಣವಾಗಿ ನೆಲ ಕಚ್ಚದೆ. ದುಡ್ಡಿಲ್ಲ ಇವತ್ತು ಸರ್ಕಾರದಲ್ಲಿ ಆಡಳಿತ ನಡೆಸಲಿಕ್ಕೆ. ತೆಲಂಗಾಣ ರಾಜ್ಯದ ನಿಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ದಿನ ಹೇಳ್ತಾರೆ, ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಕ್ಕಿಂತ ಮುಂಚೆ ತೆಲಂಗಾಣ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಜ್ಞಾನ ಇರಲಿಲ್ವಂತೆ. ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ಬಿಟ್ರಂತೆ. ಈಗ ಗ್ಯಾರಂಟಿ ಕೊಡಬೇಕಾ, ಅಭಿವೃದ್ಧಿಗೆ ಹಣಕಾಸನ್ನ ಒದಗಿಸ್ಬೇಕಾ ಅಂತ ಪಾಪ ಅವರ ಅಸಹಾಯಕತೆಯನ್ನ ಇತ್ತೀಚೆಗೆ ಮಾಧ್ಯಮದಲ್ಲಿ ಅವರೇ ವ್ಯಕ್ತಪಡಿಸಿದ್ದಾರೆ ಕಣಪ್ಪ. ಕಾಂಗ್ರೆಸ್ನ ನಿಮ್ಮ ಮುಖ್ಯಮಂತ್ರಿಗಳು, ಬೇರೆ ರಾಜ್ಯದ ಬಗ್ಗೆ ಅಲ್ಲ, 3 ರಾಜ್ಯದಲ್ಲಿ ನೀವು ಆಡಳಿತ ಮಾಡ್ತಾ ಇರೋದು. ದಿವಾಳಿ ಎದ್ದೋಗಿದೆ ಸರ್ಕಾರಗಳು ಗ್ಯಾರಂಟಿ ಹೆಸರಲ್ಲಿ. ಸಿದ್ದರಾಮಯ್ಯ ಅವರೇ, ಯಾರೋ ಕಟ್ಟಿರೋ ಪಕ್ಷದಲ್ಲಿ ಪಾಪ ಅವತ್ತೊಬ್ರು ಪರಿಶಿಷ್ಟ ವರ್ಗದ ಬಹಳ ಹಿರಿಯ ನಾಯಕರು ಕಾಂಗ್ರೆಸ್ನ ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿದ್ರು. ದಬಾಕದ್ರಿ ಅವ್ರನ್ನ ಚುನಾವಣೆಯಲ್ಲಿ. ಯಾರನ್ನ ದಬಾಕ್ದವರು ಅವ್ರನ್ನ 2013ರಲ್ಲಿ
ದಬಾಕಿದ್ರಿ. ಈಗ ಮತ್ತೊಬ್ರು ಪರಿಶಿಷ್ಟ ವರ್ಗದ ಬಹಳ ಹಿರಿಯ ಮುಖಂಡರುಗಳು, ನನಗೆ ಅವ್ರ ಬಗ್ಗೆ ಗೌರವ ಇದೆ, ಮಲ್ಲಿಕಾರ್ಜುನ್ ಖರ್ಗೆರ್ ಅವ್ರನ್ನ ಕೇಂದ್ರಕ್ಕೆ ಕಳಿಸ್ಬಿಟ್ರಿ. ಏನ್ ನೀವು ಕಟ್ಟಿದ ಪಕ್ಷವೇ ಕಾಂಗ್ರೆಸ್? ನಿಮ್ ದುಡಿಮೆ ಮೇಲೆ ಕಾಂಗ್ರೆಸ್ ಹುಟ್ಟಿರೋದು? ಯಾರೋ ಕಟ್ಟಿರ್ತಕ್ಕಂಥ ಗೂಡಲ್ಲಿ ಹೋಗಿ ನೀವು ವಾಸ ಆಗ್ತಕ್ಕಂಥದ್ದು ಛಲದಿಂದ ಕಷ್ಟಪಟ್ಟು ಬೆವರು ಸುರಿಸಿ ರೈತರ ಪರವಾಗಿ, ದೀನದಲಿತರ ಪರವಾಗಿ, ನಾಡಿನ ಹೆಣ್ಣು ಮಕ್ಕಳ ಪರವಾಗಿ, ಯುವಕರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಜನತಾದಳ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತೀರಾ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ? ನಮ್ಮ ಪಕ್ಷದ ಬಗ್ಗೆ ಯಾಕಷ್ಟು ತಲೆ ಕೆಡಿಸ್ಕೊಳ್ತೀವಿ? ತಲೆ ಕೆಡಿಸ್ಕೊಬಿಡಿ. ನಮ್ಮ ಪಕ್ಷಕ್ಕೆ ಭವಿಷ್ಯ ಅದೇ ನಮ್ಮ ಕಾರ್ಯಕರ್ತರವ್ರೆ, ನಮ್ಮ ಕಾರ್ಯಕರ್ತರು ಕಾಪಾಡ್ಕೊಳ್ತಾರೆ ಈ ಪಕ್ಷನ. ದೇವೇಗೌಡರು ಸಾಹೇಬ್ರು ಮೊನ್ನೆ ದೇವದುರ್ಗಕ್ಕೆ ಹೋಗಿದ್ದೆ, ದೇವರ ನಾಡು ದೇವದುರ್ಗಕ್ಕೆ. ಅಲ್ಲಿ ಆ ಪುಣ್ಯಾತ್ಮ ಆ ಭಾಗದ ಬರಡು ಭೂಮಿ ಏನಾಗಿತ್ತು, ನಾರಾಯಣಪುರ ಕಾಲುವೆಯಿಂದ ಕೃಷ್ಣ ನದಿ ಮೂಲಕ ಬಲದಂಡ ನಾಲ ಯೋಜನೆ ಅಡಿ ನೀರನ್ನ ಹರಿಸಿದ್ರು. ಅದಕ್ಕೆ ಗೌರವವನ್ನು ಸಲ್ಲಿಸಬೇಕು ಅಂತ ದೇವೇಗೌಡರು ಸಾಹೇಬ್ರಿಗೆ ಅವರ ಒಂದು ಪ್ರತಿಮೆಯನ್ನು ಅನಾವರಣಗೊಳಿಸಿದ್ರು. ದೇವೇಗೌಡರು ಸಾಹೇಬರು ಬರಲೇಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಇಟ್ಕೊಂಡಿದ್ರು. ಉದ್ಘಾಟನೆ ಮಾಡಿ ಹೆಲಿಕಾಪ್ಟರಲ್ಲಿ ಬರಬೇಕಾರೆ ದೊಡ್ಡವರು ಒಂದು ಮಾತನ್ನು ಹೇಳಿದ್ರು, ಇನ್ನ 3 ವರ್ಷ ಇದೆ ಕಣಪ್ಪ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ. ನನಗೆ ವಯಸ್ಸು 93 ಆಗಿದೆ. ನನ್ನ ಕಣ್ಣೆದುರುಗಡೆ ಸ್ವತಂತ್ರವಾಗಿ ಜನತಾದಳ ಪಕ್ಷವನ್ನು ರಚನೆ ಮಾಡ್ತಕ್ಕಂಥದ್ದಕ್ಕೆ ಮಾತು ಕೊಡ್ತೀಯಾ ಅಂತ ದೇವೇಗೌಡರು ಸಾಹೇಬರು ನನ್ನ ಕೇಳಿದ್ರು. ನಾನು ದೊಡ್ಡವ್ರಿಗೊಂದು ಮಾತನ್ನು ಹೇಳಿದ್ದೇನೆ, ನಿಮಗೆ 93 ವರ್ಷ ಅಲ್ಲ, ನೀವು ಶತಾಯುಷಿಗಳಾಗಿ ಬದುಕ್ತೀರಿ ನಾಡಿನಲ್ಲಿ. ಯಾವ ಕಾರಣಕ್ಕೂ ನಿಮ್ಮ ಆಯಸ್ಸನ್ನ ಯಾರು ಕಿತ್ಕೊಳ್ಳಿಕ್ಕಾಗೋದಿಲ್ಲ. 7.5 ಕೋಟಿ ಕನ್ನಡಿಗರ ಪ್ರಾರ್ಥನೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮೇಲೆ ಇದೆ ಅಂತಕ್ಕಂಥದ್ದನ್ನ ದೊಡ್ಡವ್ರಿಗೆ ಹೇಳುವ ಮೂಲಕ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳ ಪರವಾಗಿ ನಾನೊಂದು ಮಾತನ್ನ ಕೊಟ್ಟಿದ್ದೇನೆ. ನಿಖಿಲ್ ಕುಮಾರಸ್ವಾಮಿ 3 ಸಲ ಸೋತ್ಬಿಟ್ಟವನೆ. ನಿಖಿಲ್ ಕುಮಾರಸ್ವಾಮಿಗೆ ರಾಜಕಾರಣದಲ್ಲಿ ಭವಿಷ್ಯ ಇಲ್ಲ. ಇನ್ನೆಲ್ಲರಿ ಎದ್ದು ಬರ್ತಾನೆ? 37 ವರ್ಷಕ್ಕೆ 3 ಸಲ ಸೋತ್ಬಿಟ್ಟ, ಮನೆ ಬಿಟ್ಟು ಆಚೆ ಬರೋದೇ ಇಲ್ಲ. ಅಧಿಕಾರಕ್ಕೋಸ್ಕರ ಅಲ್ಲ, ನಾನು ಸಾರ್ವಜನಿಕ ಬದುಕಕ್ಕೆ ಬಂದಿರತಕ್ಕಂಥದ್ದು. ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಅವಧಿ ಅತ್ಯಂತ ಕಮ್ಮಿ. ಎಷ್ಟು ವರ್ಷ ನೀವು ಆಡಳಿತ ಮಾಡಿದ್ದೀರಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಇತಿಹಾಸದ ಪುಟಗಳಲ್ಲಿ ನೀವು ಒಮ್ಮೆ ಈ ಭೂಮಿಯನ್ನ ಬಿಟ್ಟೋದ್ರೂ ಕೂಡ ಜನ ನಿಮಗೆ ಹೃದಯದಲ್ಲಿ ಶಾಶ್ವತವಾಗಿ ಸ್ಥಾನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಇದೆ. ಅದು ಸನ್ಮಾನ್ಯ ದೇವೇಗೌಡರು ಕೊಟ್ಟಿದ್ದಾರೆ, ಕುಮಾರಣ್ಣ ಅವರು ಕೊಟ್ಟಿದ್ದಾರೆ, ಅವರ ಮಾರ್ಗದರ್ಶನ ಇದೆ. ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಡಿ ಈ ಪಕ್ಷವನ್ನ ಎಲ್ಲ ನಮ್ಮ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು 58 ದಿನಗಳ ಕಾಲ ಪ್ರವಾಸ ಮಾಡ್ತಾ ಇದ್ದೇನೆ. ದೃಢ ಸಂಕಲ್ಪವನ್ನು ಹೊತ್ತಿದ್ದೇನೆ. ಕಾಂಗ್ರೆಸ್ನವರೇ, ನಿಖಿಲ್ ಕುಮಾರಸ್ವಾಮಿ ಸೋಲ್ಗೆ ಇಡೀ ಮಂತ್ರಿ ಮಂಡಲ ಬೇಕಾಗಿತ್ತಪ್ಪ. ಪಂಚಾಯತಿಲ್ ಮಂತ್ರಿಗಳು ಹಾಕಿದ್ರಿ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪಂಚಾಯತಿಗಳಲ್ಲಿ ಮಂತ್ರಿಗಳು ಕುಂತ್ಕೊಂಡು ಚುನಾವಣೆ ಮಾಡಿದ್ರು. ಈ ದೇಶದ ಇತಿಹಾಸದಲ್ಲಿ ಸಂಪೂರ್ಣ ಮಂತ್ರಿ ಮಂಡಳ ಬಂದು ಒಂದು ಉಪಚುನಾವಣೆಯಲ್ಲಿ ಮಾಡಿರ್ತಕ್ಕಂಥ ಉದಾಹರಣೆ ಬಹುಶಃ ನಿಖಿಲ್ ಕುಮಾರಸ್ವಾಮಿ ಉಪಚುನಾವಣೆ ಒಂದೇ ಇರಬೇಕು. ನಿಮ್ಗನ್ಸಿರ್ಬೋದು ನೀವೆಲ್ಲ ಏನೋ ಸಾಧನೆ ಮಾಡಿಬಿಟ್ಟಿದ್ದೀನಿ, ಜನತಾದಳ ಪಕ್ಷದ ಮೂಲ ಬೇರನ್ನ ಕಿತ್ತು ಒಗೆದು ಬಿಟ್ಟಿದ್ದೀವಿ, ಇನ್ನೆಲ್ಲಿ ಎದ್ದೇಳ್ತಾರೆ ಕಾರ್ಯಕರ್ತರು ಅಂತ. ನಮ್ಮ ಕಾರ್ಯಕರ್ತರನ್ನ ಅಷ್ಟು ಸುಲಭವಾಗಿ ತೆಗೆದಾಕ್ಬೇಡಿ. ಛಲ ಇಟ್ಕೊಂಡಿದ್ದೀವಿ, ಒಳಗಡೆ ರೋಷ ಇದೆ. ಈ ನಾಡಿನ ಪ್ರತಿಯೊಬ್ಬ ಜಾತಿ, ಜನಾಂಗ, ಧರ್ಮ, ವರ್ಗದ ಬಗ್ಗೆ ಪ್ರಾಮಾಣಿಕವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಜನತಾದಳ ಪಕ್ಷವನ್ನ ಯಾರು ಕೂಡ ಬುಡ ಸಮೇತದಿಂದ ಕಿತ್ತಾಕ್ಲಿಕ್ಕಾಗೋದಿಲ್ಲ. ಬದಲಾಗಿ ಇವತ್ತು ಇಲ್ಲಿ ಕೂತಿರ್ತಕ್ಕಂಥ KR ಪೇಟೆ ತಾಲೂಕಿನ ಎಲ್ಲ ಕಾರ್ಯಕರ್ತರು ಮತ್ತೆ ಮುಖಂಡರುಗಳು ನಮ್ಮ ಪಕ್ಷದ ಬೇರುಗಳು ಅಂತಕ್ಕಂಥದ್ದು ಹೇಳಿದ್ದೇನೆ. ಅಷ್ಟು ಸುಲಭವಾಗಿ ನಮ್ಮನ್ನು ತೆಗೆದಾಕಬೇಡಿ. ಬರ್ತೇವೆ.
ಸ್ವಲ್ಪ ಕಾಯಿರಿ, ತಡ ಆಗ್ಬೋದು, ಬರ್ತೇವೆ, ಎಲ್ಲೂ ಹೋಗ್ಲಿಕ್ಕಿಲ್ಲ. ಅಣ್ಣ, ಇವತ್ತು ನಾನಿಲ್ಲಿ ಬಂದಿರತಕ್ಕಂಥದ್ದು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಿಗೆ ಇವತ್ತು ಪಕ್ಷ ನಿಮ್ಮನ್ನ ಗುರುತಿಸಬೇಕಾಗ್ತದೆ. ಪಕ್ಷ ನಿಮ್ಮನ್ನ ಗುರುತಿಸಬೇಕು ಅಂದ್ರೆ ನಮ್ಮಂತ ವ್ಯಕ್ತಿಗಳು ಪಕ್ಷದ ಕಾರ್ಯಕರ್ತರಾಗಿ ಇವತ್ತು ನಾವೇನು ಗುರುತಿಸ್ಕೊಂಡಿದ್ದೇವೆ, ಸ್ಥಳೀಯವಾಗಿ ಇರತಕ್ಕಂಥ ವಾಸ್ತವಾಂಶದ ಬಗ್ಗೆ ಪಕ್ಷದ ವರಿಷ್ಠರ ಗಮನಕ್ಕೆ ತಗೊಂಡು ಬರಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಈ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ಇದು ಮುಂದಿನ ಸಾರ್ವತ್ರಿಕ ಚುನಾವಣೆಗೋಸ್ಕರ ಅಲ್ಲ, ಇದು ನಿಮ್ಮ ಚುನಾವಣೆಗೋಸ್ಕರ, ನಮ್ಮ ಕಾರ್ಯಕರ್ತರ ಚುನಾವಣೆಗೋಸ್ಕರ. ನಿಮಗೆ ಶಕ್ತಿಯನ್ನು ತುಂಬಿಸಬೇಕು, ನಿಮಗೆ ಅಧಿಕಾರವನ್ನು ಕೊಡಿಸಬೇಕು, ನಿಮ್ಮ ಕೈನಲ್ಲಿ ರಾಜ್ಯದ ಚುಕ್ಕಾಣಿಯನ್ನು ಇಡಿಸಿ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಹೋರಾಟವನ್ನು ಮಾಡಿಸಬೇಕು ಅಂತಕ್ಕಂಥ ಚಿಂತನೆಯಿಂದ ನಿಖಿಲ್ ಕುಮಾರಸ್ವಾಮಿ ಬಂದಿದ್ದಾನೆ. ನಿಮ್ಮ ಜೊತೆಯಲ್ಲೇ ಇರ್ತೇನೆ, ನಾನು ನಿಮ್ಮ ಜೊತೆಯಲ್ಲೇ ದುಡಿತೇನೆ, ನಿಮ್ಮ ಜೊತೆಯಲ್ಲೇ ಗುರುತಿಸ್ಕೊಳ್ತೇನೆ. ಕುಮಾರಣ್ಣ ಇದಾರಣ್ಣ, ಇರ್ಲಿ ಯಜಮಾನ್ರೆ, ಇರ್ಲಿ. ಸುರೇಶ್ ಅಣ್ಣವರು ಮಾತಾಡಬೇಕಾದ್ರೆ ಒಂದು ಮಾತನ್ನ ಹೇಳ್ತಾ ಇದ್ರು. ಜನತಾದಳ ಪಕ್ಷ ಒಂದು ಬಲಿಷ್ಠ ಪಕ್ಷವಾಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಹೊರಹೊಮ್ಮಬೇಕು ಅಂದ್ರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಪಕ್ಷವನ್ನ ಬೆಳೆಸಿರ್ತಕ್ಕಂಥ ತಂದೆ ತಾಯಂದ್ರುಗಳು, ಪುಣ್ಯಾತ್ಮರು, ನೀವು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕೈ ಹಿಡಿಬೇಕು ಅಂತಕ್ಕಂಥದ್ರ ಬಗ್ಗೆ ಸುರೇಶ್ ಅಣ್ಣ ಅವರು ಹೇಳ್ತಾ ಇದ್ರು. 2018ರಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತ 7ಕ್ಕೆ 7 ಶಾಸಕರನ್ನ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸ್ಕೊಟ್ಟು ಶಕ್ತಿ ತುಂಬಿಸಿದ್ರಿ. ಈ ಬಾರಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಕೇಂದ್ರದ ಸಚಿವರಾಗಿ ಕಾಣಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅತ್ಯಂತ ಪ್ರಚಂಡ ಬಹುಮತದಿಂದ KR ಪೇಟೆ ತಾಲೂಕಿನಲ್ಲಿ 27,000 ಲೀಡನ್ನು ಕೊಟ್ಟು ನಮಗೆ ಆಶೀರ್ವಾದವನ್ನ ಮಾಡಿದ್ದೀರಿ. ನಿಮ್ಮ ಋಣವನ್ನ ನಾವು ಎಂದೂ ಕೂಡ ತೀರಿಸ್ಲಿಕ್ಕಾಗಲ್ಲ, ಎಷ್ಟು ಜನ್ಮ ಒತ್ತು ಬಂದರೂ ಕೂಡ ತೀರಿಸ್ಲಿಕ್ಕಾಗಲ್ಲ. ಆದರೆ ಒಂದು ಮಾತನ್ನ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ, ಇವತ್ತು ಈ ಪಕ್ಷ ಹುಟ್ಟಿರ್ತಕ್ಕಂಥದ್ದು ರೈತ ಪರವಾದಂಥ ಕಾಳಜಿ, ರೈತ ಪರವಾದಂಥ ಹೋರಾಟದಿಂದ. ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಕೃಷಿ ಸಚಿವರಲ್ಲ. ಇತ್ತೀಚೆಗೆ 1-2 ಘಟನೆಗಳು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಸಚಿವರಾದ ನಂತರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಂಬಾಕು ಬೆಳೆಗಾರರು, ಮಾವು ಬೆಳೆಗಾರರು, ಕೊಬ್ಬರಿ ಬೆಳೆಗಾರರು ಏನೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ರು, ಅದರಿಂದ ಹೊರಗಡೆ ತಗೊಂಡು ಬರ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಕೃಷಿ ಸಚಿವರಾಗಿರ್ತಕ್ಕಂಥ ಕೇಂದ್ರದ ಮಂತ್ರಿಗಳು ಶಿವರಾಜ್ ಸಿಂಗ್ ಚೌಹಾಣ್ ಜಿರವರಿಗೆ ಇತ್ತೀಚೆಗೆ ಒಂದು ಪತ್ರವನ್ನು ಬರೀತಾರೆ, ಮನವಿಯನ್ನ ಮಾಡ್ತಾರೆ. ನಮ್ಮ ರೈತರನ್ನ ಉಳಿಸಿ 2.5 ಲಕ್ಷ ಮೆಟ್ರಿಕ್ ಟನ್ ಮಾವನ್ನ ಖರೀದಿ ಮಾಡಿ ಅವರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಬೆಂಬಲ ಬೆಲೆಯನ್ನು ಕೊಡಿಸಿರ್ತಕ್ಕಂಥದ್ದು ಇದೇ ಕುಮಾರಣ್ಣ ಅವರು. ಕಾಂಗ್ರೆಸ್ನವ್ರ ಪಾಪ ಕೇಳ್ತಿರಲ್ಲಪ್ಪ, ಏನ್ ಮಾಡಿದ್ರಪ್ಪ ಕುಮಾರಣ್ಣ ಅವ್ರು ಕೇಂದ್ರಕ್ಕೆ ಹೋದ್ಮೇಲೆ ಅಂತ ಮಾತಾಡ್ಬೇಕಾ? ನಮ್ಮ ಕೆಲಸ ಮಾತಾಡ್ಬೇಕ್ರಿ, ಕಾಯಕವೇ ಕೈಲಾಸ, ಕೆಲಸ ಮಾತಾಡ್ಬೇಕು. ನಿಮ್ಮ ತರ ಬೊಗಳೆ ಭಾಷಣ ಬಿಟ್ಕೊಂಡು ಕೃಷಿ ವಿದ್ಯಾಲಯಕ್ಕೆ 25 ಕೋಟಿ ತಗೊಬಂದ್ಬಿಟ್ಟಿದ್ದೀನಿ, 25 ಕೋಟಿ ತಗೊಬಂದ್ಬಿಟ್ಟಿದ್ದೀನಿ ಅಂತೀರಿ. ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ, ನಮ್ಮದು ಸಹಕಾರ ಇದೆ. ಮೊನ್ನೆ ಬಂದಿದ್ರು ಕುಮಾರಣ್ಣ ಅವರು ಮೈ ಶುಗರ್ ಸ್ಕೂಲ್ಗೆ CSR ಫಂಡ್ ಮೂಲಕ 25 ಕೋಟಿ ಘೋಷಣೆ ಮಾಡೋಗಾರೆ ಕುಮಾರಣ್ಣ ಅವರು. 25 ಕೋಟಿ. ಇವತ್ತು ಮಂಜಣ್ಣ ಅವ್ರಿಗೆ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ನನಗಾಗಿರ್ತಕ್ಕಂಥ ರಾಜಕಾರಣದ ಒಂದು ಸಣ್ಣ ಅನುಭವವನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ರಾಜಕಾರಣದಲ್ಲಿ ಕೆಲವೊಮ್ಮೆ ಜನ ನಮಗೆ ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನು ಉಳಿಸ್ಕೊಳ್ತಕ್ಕಂಥದ್ದು ಬಹಳ ದೊಡ್ಡ ಜವಾಬ್ದಾರಿ. ಯಾಕಂದ್ರೆ ಜನ ನಮಗೆ ಮತ ಹಾಕಿ ಗೆಲ್ಸಿರ್ತಾರೆ. ಒಂದ್ ಕಡೆ ಮಂಜಣ್ಣನಿಗೆ ಅನುದಾನ ಇಲ್ಲ, ಅದು ಬೇರೆ ಪ್ರಶ್ನೆ, ಕಾಂಗ್ರೆಸ್ನವ್ರಿಗೆ ಇಲ್ಲ, ಅದನ್ನು ಮಾತಾಡಿದ್ದೇನೆ ಆಲ್ರೆಡಿ. ಆದ್ರೆ ಪ್ರಾಮಾಣಿಕವಾಗಿ ನಿಮ್ ಜೊತೆ ಗುರುತಿಸ್ಕೊಂಡು ಕೆಲಸ ಮಾಡ್ತಾವ್ರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಚುನಾವಣೆಗಳಲ್ಲಿ ಏನಾಗ್ತದೆ ಅಂದ್ರೆ ಕೆಲವೊಮ್ಮೆ ನಾವು ಯಾರು
ಏನು ಬಿಡಪ್ಪ ಇವನೊಂದು 4 ಜನ 5 ಜನ 10 ಜನ ನನ್ನ ವಿರುದ್ಧವಾಗಿ ಮಾತಾಡ್ತವ್ರೆ, ಏನು ಮಾಡ್ಕೊಳಕ್ಕಾಯ್ತದೆ? ಬೇಡ. ರಾಜಕಾರಣದಲ್ಲಿ ತಗ್ಗಣ, ಜನ ನಮ್ಮನ್ನು ಬೆಳೆಸ್ತಾರೆ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಂದೊಂದ್ಸಲಿ ತಗ್ಬೇಕಾಗ್ತದೆ. ದೇವೇಗೌಡರು ಸಾಹೇಬರು ನೋಡಿ ಕಲ್ತಿದ್ದೀನಿ. ನನಗೆ ಹೇಳಿದ್ರು ಕೆಲವೊಂದಷ್ಟು ಮಾಧ್ಯಮದ ವಿಶ್ಲೇಷಕರು, ನಾನು ಸಂದರ್ಶನಕ್ಕೆ ಹೋಗಿದ್ದೆ, ಈ ರಾಜ್ಯದಲ್ಲಿ ಯಾರು ಬೇಕಾದರೂ ಎದುರುಗಡೆ ಕೂತಂಥ ವ್ಯಕ್ತಿಯನ್ನು ನೋಡಿ ಒಂದು ಹಂತಕ್ಕೆ ಅವ್ರ ತಲೆನಲ್ಲಿ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೋದು, ಆದರೆ ದೇವೇಗೌಡರ ಬಗ್ಗೆ ಅರ್ಥ ಮಾಡ್ಕೊಳಕ್ಕಾಗದೇ ಇಲ್ಲ ಅಂದರು. ಅವ್ರು ಎಲ್ಲರೂ ಅಷ್ಟು ವಿಶ್ವಾಸದಿಂದ ಕಾಣ್ತಾರೆ. ಎಷ್ಟೇ ನೋವು ಕೊಡಲಿ, ಎಷ್ಟೇ ಬೇಸರ ಮಾಡಲಿ, 2004ರಿಂದ ಇಲ್ಲಿವರೆಗೂ ನೀವು ನಂಬ್ತೀರಾ ಬಿಡ್ತೀರಾ ಅಣ್ಣ, 50 ಜನಕ್ಕೂ ಹೆಚ್ಚು ಜನ ಶಾಸಕರಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ದುಡಿಮೆ ಬಿಟ್ಟು ಹೊಂಟೋಗೋರೆ ಪಕ್ಷನ. ಇಲ್ಲಿವರೆಗೂ ದೇವೇಗೌಡರು ಸಾಹೇಬ್ರು ಅವ್ರು ಯಾರ ಬಗ್ಗೆನೂ ಲಘುವಾಗಿ ಮಾತಾಡಿಲ್ಲ. ಒಳ್ಳೇದಲ್ಲಿ ಕಣಪ್ಪ ನಿನಗೆ, ಹೋಗ್ ಬಾಪ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಪಂಚಾಯಿತಿ ಚುನಾವಣೆ, ಒಂದು ZPTP ಚುನಾವಣೆ ಯಾವ ರೀತಿ ನಡೀತದೆ ಹಳ್ಳಿಗಳಲ್ಲಿ ನೀವು ನೋಡಿದ್ದೀರಿ. ಚುನಾವಣೆ ಎದುರಿಸ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಇರಲಿ, ಅವ್ರು ನಮ್ಮ ಹಿತೈಷಿಗಳೇ ಇರಲಿ, ನಮ್ಮನ್ನು ದ್ವೇಷಿಸಲಿ, ನಮಗೆ ನೋವು ಕೊಡಲಿ, ನಮಗೆ ಬೇಸರ ತರಲಿ, ನುಂಗ್ಕಳುವ, ನಗನಗ್ತಾ ಮಾತಾಡಿಸುವ, ಏನು ಕಳ್ಕೊಳ್ಳಲ್ಲ. ದೊಡ್ಡ ಸ್ಥಾನ ಮಂಜಣ್ಣಂಗೆ ಕೊಟ್ಟವರೇ ಈ ತಾಲೂಕಿನ ಜನತೆ, ಶಾಸಕ ಸ್ಥಾನ. ಬಹಳ ಜನ ಹೇಳ್ತಾರೆ ಜನತಾದಳ ಪಕ್ಷದಲ್ಲಿ ಯಾರನ್ನು ಬೆಳೆಸೋದಿಲ್ಲ ಅಂತಾರೆ. ಜನತಾದಳ ಪಕ್ಷದಲ್ಲಿ ಯಾರನ್ನು ಬೆಳೆಸೋದಿಲ್ವಂತೆ ದೇವೇಗೌಡರು, ಕುಮಾರಣ್ಣವರು. ಮಂಜಣ್ಣವರು ಏನಾಗಿದ್ರಣ್ಣ, ಶೀಳ್ನರೆ ಹೋಬಳಿನಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ರಲ್ಲ ನಮ್ಮ ಮಂಜಣ್ಣ. ಕೊಡ್ಲಿಲ್ವಾ ನಮ್ಮ ಮಂಜಣ್ಣನಿಗೆ ಟಿಕೆಟಾ? ಗೆಲ್ಸ್ಕೊಬರ್ಲಿಲ್ವ ನೀವೆಲ್ಲರೂ ನಿಮ್ಮ ಹೋರಾಟದಿಂದ ನಮ್ಮ ಮಂಜಣ್ಣನ? ಬೆಳೆಸೋದಿಲ್ವ JDS ಪಕ್ಷ? JDS ಪಕ್ಷ ಬೆಳೆಸದೆ. ಆದರೆ JDS ಪಕ್ಷದ ಕಾರ್ಯಕರ್ತರಿಗೆ ಆಯಾ ಸಂದರ್ಭದಲ್ಲಿ ಕೆಲವೊಂದಷ್ಟು ವ್ಯಕ್ತಿಗಳು ಮೋಸ ಮಾಡಿ ಹೊಂಟೋಗವ್ರೆ. ಇದು ಇರ್ತಕ್ಕಂಥ ವಾಸ್ತು ಅಂಶ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ನಾನು ನಿನ್ನೆನೂ ನಾಗಮಂಗಲದಲ್ಲಿ ಒಂದು ಮಾತು ಹೇಳಿದ್ದೇನಣ್ಣ, ಜನತಾದಳ ಪಕ್ಷದಲ್ಲಿ ಎಂಥವ್ರಿಗೆ ದೇವೇಗೌಡರು ಸಾಹೇಬರು, ಕುಮಾರಣ್ಣವ್ರು ಇಲ್ಲಿವರೆಗೂ ಟಿಕೆಟ್ ಕೊಟ್ಕೊಂಡ್ ಬಂದವ್ರೆ ಅಂದರೆ, ಅಣ್ಣ ನನ್ನ ಹತ್ರ ಒಂದು 25 ಕೋಟಿ 50 ಕೋಟಿ ರೆಡಿ ಅದೆ, ನಾನು ಚುನಾವಣೆ ಎದುರಿಸ್ತೀನಿ, ಟಿಕೆಟ್ ಕೊಡು ಅಂದರೆ ಅಂಥವ್ರಿಗೆ ಯಾವತ್ತೂ ಈ ಪಕ್ಷ ಮಣೆ ಹಾಕಿಲ್ಲ. ಈ ಪಕ್ಷ ಮಣೆ ಹಾಕಿರ್ತಕ್ಕಂಥದ್ದು ಪ್ರಾಮಾಣಿಕರಿಗೆ, ಪಕ್ಷದ ನಿಷ್ಠೆ ಇರ್ತಕ್ಕಂಥವ್ರಿಗೆ. ದುಡ್ಡಿನ ಬಗ್ಗೆ ಯಾವತ್ತೂ ಕೂಡ ಜನತಾದಳ ಪಕ್ಷದ ನಮ್ಮ ಮುಖಂಡರುಗಳು, ನಮ್ಮ ವರಿಷ್ಠರು ಪ್ರಾಮುಖ್ಯತೆಯನ್ನು ಕೊಟ್ಟಿಲ್ಲ. ನಾವು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು ಒಂದೇ ಒಂದು, ನಾವು ಎಲ್ಲರೂ ಕೋರ್ಕೊಳ್ತಕ್ಕಂಥದ್ದು, ಪಕ್ಷ ನಿಮ್ಮನ್ನು ಗುರುತಿಸಿ ಪಕ್ಷದ ಕಾರ್ಯಕರ್ತರ ದುಡಿಮೆ ಮೇಲೆ ನಾವೆಲ್ಲರೂ ಈ ಸ್ಥಾನದಲ್ಲಿ ಏನು ಬಂದು ನಿಂತಿದ್ದೇವೆ, ವಾಪಸ್ ನಮ್ಮ ಕಾರ್ಯಕರ್ತರಿಗೆ ನಾವು ಗೌರವವನ್ನು ಸಲ್ಲಿಸಬೇಕಾಗ್ತದೆ. ಆಗಲೇ ಪಕ್ಷ ಉಳಿಲಿಕ್ಕೆ ಸಾಧ್ಯ. ಇದನ್ನು ನಾನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ. ಹಾಗಾಗಿ ಇವತ್ತು ಅಣ್ಣ ವಿಶೇಷವಾಗಿ ಇಲ್ಲ, ಸಮಯ ಭಾಳ ಟೈಮ್ ಆಗೋಗಿದೆ, 3:40. ಇನ್ನು ಮಾತಾಡುವಂತ ನೋಡಿ ಇವತ್ತು ಇದನ್ನ ನಾನು ಹೇಳೋದು, ಜನತಾದಳ ಪಕ್ಷದಲ್ಲಿ ಎಂತ ಚಿಂದಂತ ಕಾರ್ಯಕರ್ತರಿದ್ದೀರಿ ಅಂದರೆ, ಬಂದು 3-4 ಗಂಟೆ 5 ಗಂಟೆ ಆಗಿರ್ಬೇಕು, ಬಹುಶಃ ನೀವು 11 ಗಂಟೆಗೆ ಸೇರಿದ್ದೀರಿ ಅಂತ ಮಂಜಣ್ಣ ಅವರು ಹೇಳ್ತಾ ಇದ್ರು. 11 ಗಂಟೆಗೆ ಇದು ಸನ್ಮಾನ್ಯ ಕುಮಾರಣ್ಣ ಅವರು ಪಂಚರತ್ನ ಯಾತ್ರೆ ಮಾಡಿದಾಗ ರಾತ್ರಿ 2 ಗಂಟೆ ಕೊನೆ ಸಭೆ ಮಾಡ್ತಾ ಇದ್ದಿದ್ದು ಕುಮಾರಣ್ಣ ಅವರು. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಕುಮಾರಣ್ಣ ಅವರು ಬತ್ತವ್ರೆ ಅಂದರೆ ಅದು ಯಾವುದೇ ಹಳ್ಳಿ ಆಗಿರಲಿ, ರಾಜ್ಯದಲ್ಲಿ ಯಾವುದೇ ಮೂಲೆ, ಯಾವುದೇ ತಾಲೂಕು, ಯಾವುದೇ ಜಿಲ್ಲೆ ಆಗಿರಲಿ, ಹೆಣ್ಣು ಮಕ್ಕಳುಗಳು ಕುಂತ್ಕೊಂಡು ಕುಮಾರಣ್ಣ ಅವ್ರ ಮಾತನ್ನು ಕೇಳ್ತಾ ಇದ್ರು. ಪಂಚರತ್ನ ಕಾರ್ಯಕ್ರಮದ ಸಂದರ್ಭದಲ್ಲಿ ರಾತ್ರಿ 2 ಗಂಟೆನಲ್ಲಿ ನಮ್ಮ ನಾಯಕರು ಬಂದವರೇ ಕುಮಾರಣ್ಣ ಅವರು. ಏನೋ ಸಮಾಜದಲ್ಲಿ ಒಂದು ಕ್ರಾಂತಿಕರವಾದಂಥ ಒಂದು ಬದಲಾವಣೆ ತಗೊಂಡು ಬರ್ತಾರೆ ಅಂತಕ್ಕಂಥ ವಿಶ್ವಾಸದಿಂದ ನೀವುಗಳು ಕೂರ್ತಾ ಇದ್ರಿ. ಇವತ್ತೇನಾದರೂ ದುಡ್ಡು ಕೊಟ್ಟು ಜನ ಕರ್ಕ ಬಂದರೆ 1 ಗಂಟೆಗೆ 500 ರೂಪಾಯಿ,
2 ಗಂಟೆಗೆ 1000 ರೂಪಾಯಿ ಓಟ ಫೋಟೋ, ಯಾರು ಉಳಿಯೋದಿಲ್ಲ ನೋಡಿ. ಇವತ್ತು ಈ ಬಹುಶಃ ಈಗ ನಿಮ್ಗೆ ಹಾಲು ಕರಿಯೋ ಸಮಯ. ಹಳ್ಳಿಗಳಲ್ಲಿ ತಲೆ ಮೇಲೆ ತಲೆ ಬಿದ್ದರು ಹಾಲು ಕರಿಬೇಕಾರೆ, ಹಾಲು ಹಾಕಕ್ಕೆ ಹೋಗ್ಬೇಕಾರೆ ಯಾರು ಕೂಡ ಇರಲಿಕ್ಕಿಲ್ಲ. ನಾವು ನೋಡಿದ್ದೀವಿ ಇದೆಲ್ಲ. ನಮ್ಮ ಮಂಡ್ಯದಲ್ಲಿ, ನಮ್ಮ ಚನ್ನಪಟ್ಟಣದಲ್ಲಿ ಇಲ್ಲೆಲ್ಲ ಅತಿ ಹೆಚ್ಚು ಹಾಲು ಉತ್ಪಾದಕರಿದ್ದೀರಿ. ಆದರೂ ಕೂಡ ನಮ್ಮನ್ನು ಇಷ್ಟು ಪ್ರೀತಿ ವಿಶ್ವಾಸದಿಂದ ಕಾಣ್ತೀರಾ ಅಂದರೆ ನಾವು ನಿಮಗೆ ಯಾವ ರೀತಿ ಆ ಒಂದು ಧನ್ಯವಾದ ಸಲ್ಲಿಸಬೇಕು ನಮ್ಗೆ ಅರ್ಥ ಆಗ್ಲಿಕ್ಕಿಲ್ಲಣ್ಣ. ಆದರೆ ಒಂದು ಮಾತನ್ನು ಹೇಳ್ತೇನೆ, ನಿಮ್ಮೆಲ್ಲರ ವಿಶ್ವಾಸವನ್ನು ಉಳಿಸ್ಕೊಳ್ತೇವೆ. ರೈತರ ಪಕ್ಷ ಆಗಿ ಜನತಾದಳ ಪಕ್ಷ ಏನು ಸ್ಥಾಪನೆ ಆಗಿದೆ, ನಮ್ಮ ಕೊನೆ ಉಸಿರಿರೋವರೆಗೂ ರೈತರ ಪರವಾಗಿ ಹೋರಾಡ್ತೇವೆ, ರೈತರ ಪರವಾಗಿ ಬದುಕ್ತೇವೆ. ರೈತರು ಸಮಾಜದಲ್ಲಿ ತಲೆ ಎತ್ಕೊಂಡು ತಿರುಗ್ತಕ್ಕಂಥ ಒಂದು ವಾತಾವರಣವನ್ನು ಮುಂದಿನ ದಿನಗಳಲ್ಲಿ ಅವರನ್ನು ಸ್ವಾವಲಂಬಿಗಳಾಗಿ ಮಾಡಿ ಸನ್ಮಾನ್ಯ ಕುಮಾರಣ್ಣ ಅವರು ಹಲವಾರು ಕಾರ್ಯಕ್ರಮಗಳನ್ನ ಅವರ ತಲೆನಲ್ಲಿ ಈಗಾಗಲೇ ಚಿಂತನೆಯನ್ನು ಇಟ್ಕೊಂಡಿದ್ದಾರೆ. ಭಾಳ ಜನ ಕನಸಿರ್ಬೋದು, ಕುಮಾರಣ್ಣ ಕೇಂದ್ರಕ್ಕೆ ಹೋಗ್ಬಿಟ್ಟವ್ರೆ ಅಂತ. ಈಗ ರಾಜ್ಯದಲ್ಲಿ ನಾನು ಎಲ್ಲೇ ಪ್ರವಾಸ ಮಾಡಿದ್ರು ಜನ ಒಂದೇ ಮಾತು ಹೇಳ್ತಾರೆ, ಕುಮಾರಣ್ಣ ಅವ್ರು ಕೇಂದ್ರಕ್ಕೆ ಹೋಗಿರ್ಬೋದು, ಆದರೆ ನಮ್ಮ ರಾಜ್ಯಕ್ಕೆ ಅಂತ ಒಬ್ಬ ನಾಯಕನ ಅನಿವಾರ್ಯತೆ ಇದೆ. ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತಕ್ಕಂಥದ್ದು ಇದು ನಮ್ಮ ಪಕ್ಷದ ಕಾರ್ಯಕರ್ತರ ಬಯಕೆ ಅಷ್ಟೇ ಅಲ್ಲ, ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ಆ ಚರ್ಚೆನ ಮಾಡ್ತಾರೆ. ಇಲ್ಲಿ ತುಂಬ ಜನ ಹೆಣ್ಮಕ್ಳಿದ್ದೀರಿ ತಾಯಿ. ಕೊನೆದಾಗ ಒಂದೆರಡು ಮಾತು ಹೇಳಿ ಹೆಣ್ಮಕ್ಳಿಗೆ ಮುಕ್ತಾಯ ಮಾಡ್ತೇನೆ. ಇತ್ತೀಚೆಗೆ ನಾನು ಮಾನವಿಗೆ ಹೋಗಿದ್ದೆ, ರಾಯಚೂರು. ಆ ರಾಯಚೂರಿಗೆ ಹೋದಂಥ ಸಂದರ್ಭದಲ್ಲಿ ಭಾಷಣ ಮಾಡಬೇಕಾದ್ರೆ ಒಂದು ಹೆಣ್ಣು ಮಗಳು ಒಂದು ಪತ್ರವನ್ನು ಬರೆದಿತ್ತು ಕುಮಾರಣ್ಣನಿಗೆ. 2005ರಲ್ಲಿ ಆ ಹೆಣ್ಣು ಮಗಳು ಜನಿಸಿರ್ತಕ್ಕಂಥದ್ದು. ಈಗ ಆ ಹೆಣ್ಣು ಮಗಳಿಗೆ 20 ವರ್ಷ. ಕುಮಾರಣ್ಣವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ರು. ಭಾಗ್ಯಲಕ್ಷ್ಮಿ ಬಾಂಡು ಇವತ್ತು ಆ ಹೆಣ್ಣು ಮಗಳಿಗೆ ಸಿಕ್ಕಿದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಿಜವಾದ ಸಬಲೀಕರಣ ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದಾದರೆ, ನೀವು ಸುಮ್ಮನೆ ಈ ಸುಳ್ಳು ಟೊಳ್ಳು ಪೊಳ್ಳು ಭರವಸೆಗಳು ಇವತ್ತೇನು 2000 ರೂಪಾಯಿ ಕೊಡ್ತೀವಿ 2000 ರೂಪಾಯಿ ಕೊಡ್ತೀವಿ 2000 ರೂಪಾಯಿ ಎಲ್ಲ ಕುಮಾರಣ್ಣ ಮೊನ್ನೆ ಹೇಳ್ತಾ ಇದ್ರು. ಕುಮಾರಣ್ಣನ ಕೈಗೆ ಏನಾರು ಈ ರಾಜ್ಯದ ಚುಕ್ಕಾಣಿ ಸಿಕ್ಕಿದ್ರೆ ಅಭಿವೃದ್ಧಿನೂ ಕುಂಠಿತಗೊಳ್ಳಲ್ಲ, ಅಭಿವೃದ್ಧಿಗೂ ವೇಗ ಸಿಗುತ್ತೆ. 2000 ಅಲ್ಲ 5000 ರೂಪಾಯಿ ಇವತ್ತು ನಿಮ್ಮ ಖಾತೆಗಳಿಗೆ ತುಂಬಿಸ್ತಕ್ಕಂಥ ಶಕ್ತಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗದೆ. ಹಾಗಾಗಿ ವಿಶೇಷವಾಗಿ KR ಪೇಟೆ ತಾಲೂಕಿನಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಆತ್ಮೀಯ ಗೌರವಾನ್ವಿತ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮಾಧ್ಯಮದ ಸ್ನೇಹಿತರು, ನಮ್ಮ ಪಕ್ಷದ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಪ್ರಮುಖ ಮುಖಂಡರುಗಳಿಗೆ ನಾನು ಅಭಿನಂದನೆಗಳನ್ನ ಕೋರ್ತಾ, ಇವತ್ತಿನ ಈ ಒಂದು ಕಾರ್ಯಕ್ರಮ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಏನು ಬಂದಿದ್ದೇನೆ, ದಯಮಾಡಿ ಮಂಜಣ್ಣ ಅವರು ಒಂದು ಸವಾಲನ್ನು ಸ್ವೀಕಾರ ಮಾಡಿದ್ದಾರೆ. ನಾಗಮಂಗಲನ ಯಾಗಾದರೂ ಮಾಡಿ ನಾಗಮಂಗಲಕ್ಕಿಂತ ಒಂದು ಜಾಸ್ತಿ ಮಾಡ್ತೇವೆ ನಾವು ಸದಸ್ಯತ್ವನ ಅಂತ ಏನು ಹೇಳಿದ್ದಾರೆ. ದಯಮಾಡಿ ತಾವೆಲ್ಲರೂ ಅದನ್ನು ಮುಂದುವರಿಸಬೇಕು, ಒಂದು ಸವಾಲಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ, ಒಮ್ಮೆ ನಂಬರನ್ನು ಹೇಳ್ತಿರೋಣ, ದಯಮಾಡಿ ತಮ್ಮ ಮೊಬೈಲ್ಗಳು ಕೈನಲ್ಲಿ ಇಟ್ಕೊಂಡು ಒಂದು ಮಿಸ್ಡ್ ಕಾಲ್ ಕೊಟ್ಬಿಡಿ ದಯಮಾಡಿ. 9964002028 ಇದೇ ನಂಬರು. JDS ಪಕ್ಷದ ಸದಸ್ಯರಾಗಲು ಮಿಸ್ ಕಾಲ್ ನೀಡಿ. 9964002028 ಮತ್ತೆ ರಿಪೀಟ್ ಮಾಡ್ತೀನಿ ನಾನು ನಂತರದಲ್ಲಿ. ಕೋಆಪರೇಟಿವ್ ಚುನಾವಣೆಗಳಲ್ಲಿ ಗೆಲುವನ್ನು ಸಾಧಿಸತಕ್ಕಂಥ KR ಪೇಟೆ ತಾಲೂಕಿನ ಮುಖಂಡರುಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ ಸನ್ಮಾನ್ಯ HT ಮಂಜಣ್ಣ ಅವರು. ಅವರೆಲ್ಲರಿಗೂ ಅಭಿನಂದನವನ್ನು ಸಲ್ಲಿಸುವ ಮೂಲಕ ಪಕ್ಷದ ವತಿಯಿಂದ ಅವರಿಗೆ ಮತ್ತೆ ಹೆಚ್ಚಿನ ಶಕ್ತಿ ಜನತೆಯ ಪರವಾಗಿ ಕೆಲಸ ಮಾಡ್ತಕ್ಕಂಥದಕ್ಕೆ ಆ ತಾಯಿ ಚಾಮುಂಡೇಶ್ವರಿ ಕೊಡ್ಲಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದ.